ಇಂದ್ರಿಯ ಸಂಯಮ ಇರಲಿಲ್ಲ ಅಂದ್ರೆ ಶರೀರ ಹೆಂಗ ಆರಾಮ ಇರ್ತದೆ? ಸಿಕ್ಕಂಗ ಇಂದ್ರಿಯಗಳನ್ನು ಬಳಸಿದ್ರೆ ಶರೀರ ಎಲ್ಲ ಕೆಟ್ಟು ಹೋಗ್ಬಿಡ್ತದೆ. ಅದಕ್ಕೊಂದು ಮಿತಿ ಐತಿ. ಹೌದಲ್ಲ? ಬರೀ ಅದನ್ನ ಮಾಡ್ಕೊತ ಹೋದ್ರೆ ಶರೀರ ಎದಕ್ ಬರ್ತೈತಿ? ಬರೀ ಆ ಇಂದ್ರಿಯ ಚಟದಾಗ ಅದನ್ನ ಮಾಡ್ಕೊ ಇಲ್ಲ ಕೆಟ್ಟು. ಅದಕ್ಕೂ ನಿಯಮಗಳದಾವ. ತಿನ್ನೋದಕ್ಕೂ ನೋಡೋದಕ್ಕೂ ಕೇಳೋದಕ್ಕೂ ಕೇಳೋದಕ್ಕೂ ಮುಟ್ಟೋದಕ್ಕೂ ಕ್ರಮಬದ್ಧವಾದ ಜೀವನ ಅಂತ ಅಕ್ಷರ ಶರೀರ ಆರೋಗ್ಯ. ಕ್ರಮ ತಪ್ಪಿದ ಶರೀರ ಎಲ್ಲ ಕೆಟ್ಟು ಹೋಗ್ತದೆ, ರೋಗಗ್ರಸ್ತ ಆಗಿ ಹೋಗ್ತದೆ. ಶರೀರ ಕೆಡಿಸ್ಕೊಂಡ ಮ್ಯಾಗ ಏನ್ ಸಾಧಿಸ್ತೀನಿ? ಆರೋಗ್ಯ ಸಂಪತ್ತು ಹಾಳಾದ್ಮ್ಯಾಗ ಜೀವನದಾಗ ಏನ್ ಸಾಧಿಸ್ತೀಪ? ಲೌಕಿಕನೂ ಆಗುದಿಲ್ಲ, ಪಾರಮಾರ್ಥನೂ ಆಗುದಿಲ್ಲ. ಎರಡು ಕಳ್ಕೊತಿ. ಇಂದ್ರಿಯ ಸಂಯಮ ಇತ್ತಂತಂದ್ರೆ, ಹಿಡಿತದಾಗಿತ್ತು ಅಂದ್ರೆ ಶರೀರನೂ ಆರೋಗ್ಯ ಇರ್ತೈತಿ. ಆರೋಗ್ಯವಾಗಿ ಶರೀರದಿಂದ ಏನ್ ಬೇಕಾಗ್ತದೆ? ಏನ್ ಸಾಧಿಸಾಕ ಈಗ ಸಿಕ್ಕಂಗ ಇಂದ್ರಿಯಗಳನ್ನ ಹರಿಬಿಟ್ರೆ ಶರೀರ ಎಲ್ಲ ಅಸ್ವಸ್ಥ ಬಹಳ ಕಠಿಣ ಅದ. ಹೇಳೋದು ಹಗರಕತಿ, ಇಂದ್ರಿಯ ಸಂಯಮ ಮಾಡ್ಕೊಳ್ಳೋದು ಅಂದ್ರೆ ಬಹಳ ಕಷ್ಟ. ಒಂದು ಇಂದ್ರಿಯ ಚಟ ನಿಗ್ರಹ ಮಾಡ್ಕೊಳಕ್ ಹೋದ್ರೆ ಮತ್ತೊಂದು ಇಂದ್ರಿಯ ಚಟ ಮಾಡ್ಕೊಳಕ್ ಬಲ ಬರ್ತದೆ ನಿಗ್ರಹ ಮಾಡ್ಕೊಳಕ್. ಒಂದೂ ಇಲ್ಲ ಅಂದಿಂದ ಸಂಯಮ ಇಲ್ಲ, ನಿಗ್ರಹ ಮಾಡ್ಕೊಳ್ಳೋದಿಲ್ಲ ಅಂದಿಂದ ಇಂದ್ರಿಯ ಸಂಯಮ ಮಾಡ್ಕೊಳಕ್ ಒಳ್ಳೆಯದ ಅಧ್ಯಾತ್ಮ. ಯೋಗ ಜೀವನ ಮತ್ತು ಭೋಗ ಜೀವನ ಏಕಕಾಲಕ್ಕೆ ನಡೆಯುತ್ತೆ. ದಿವ್ಯವಾದಂತಹ ದಿವ್ಯ ಜೀವನ ಅಥವಾ ಯೋಗ ಜೀವನ ನಾವು ಮಾಡಬೇಕಾದ್ರೆ ಸಂಪೂರ್ಣ ಇಂದ್ರಿಯಗಳನ್ನು ಹತೋಟಿ ಒಳಗೆ ಹೋಗ್ಬೇಕು. ಈ ಕಾಲಕ್ಕೆ ನಾವು ಎರಡು ಸಾಧಿಸ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಇದನ್ನು ಮಾಡೋದು ಇದು ಮಾಡೋದು ಹೇಳಕ್ಕೆ ಕೇಳಕ್ಕೆ ಬರ್ತೈತೆ. ಅದನ್ನ ಮಾಡ್ಕೊಂತ ಭೋಗ ಜೀವನದಾಗ ಎಲ್ಲ ಹೇಳ್ತಾನ ಕೇಳ್ತಾನ. ಆದ್ರೆ ಯೋಗಿ ಅವಶ್ಯವಾಗಿ ನಿಗ್ರಹ ಮಾಡ್ಬೋದು. ಹೇಳೋರು ಕೇಳೋರು ನಿಗ್ರಹ ಮಾಡ್ಕೊಳಕ್ ಆಗೈತೇನೆ? ಎಷ್ಟು ಮಂದಿ ಇದಾರೆ ಹೇಳೋರು ಕೇಳೋರು, ಇದ್ರ ಬಗ್ಗೆ ಸಾಕಷ್ಟು ಹೇಳ್ತಾರ. ನಿಗ್ರಹ ಮಾಡ್ಕೋಬೇಕು, ಇದು ಮಾಡ್ಬೇಕು ಎಲ್ಲ ಹೇಳ್ತಾರ. ಆದ್ರೆ ನಿಗ್ರಹ ಮಾಡ್ಕೊಳಕ್ಕಾಗಿಲ್ಲ. ಹೇಳಕ್ಕೆ ಕೇಳಕ್ಕೆ ಸಾಕಷ್ಟು ಆಕೈತಿ ಪರೋಪದೇಶ ಪಾಂಡಿತ್ಯ. ಆದ್ರೆ ನಮಗಾದ ಮನಸ್ಸಿಗೆ ಲಾಭ ಮಾಡ್ಕೊಳಕ್ಕಾಗಿಲ್ಲ. ಅಂದಾಗ ಇವೆಲ್ಲ ಸಾಕು. ಅವ ದಿವ್ಯ ಜೀವನವನ್ನ ಸಾಕು. ಕಾಮಕ್ರೋಧಾದಿಗಳನ್ನು ಹೊಡೆದು ಹಾಕುವಷ್ಟು ತಯಾರಿ ಬೇಕು. ಅಂದಾಗ ದಿವ್ಯ ಜೀವನ, ಯೋಗ ಜೀವನ ಸಾಕ್ಷಾತ್. ಎಲ್ಲ ಬಯಕೆಗಳದಾವು. ಅದಲ್ಲ ಎಲ್ಲ ಇಂದ್ರಿಯ ಸಂಪರ್ಕ ಭೋಗ ಸಂಬಂಧನ ಅದಾವೆಲ್ಲ ಬಯಕೆಗಳು. ಅದಕ್ಕೆ ಅನುಕೂಲ ಆಗೋ ಸಂಬಂಧನ ಹೋದಿಲ್ಲ. ಎಲ್ಲ ಯೋಚನೆಗಳು, ಬಯಕೆಗಳು, ಏನ್ ಮಾಡೋದೆಲ್ಲ ಕರ್ಮಗಳು. ಆಯಾ ಇಂದ್ರಿಯಗಳಿಗೆ ವಿಷಯ ಸಂಪರ್ಕ ಭೋಗ ಮಾಡ್ಕೋ ವ್ಯವಸ್ಥೆ. ಅದ್ರ ಸಂಬಂಧ ನೀವು ಮುಂಜಾನೆ ಸಂಜೆ ಮಟ್ಟ ಮಾಡೋದಿಲ್ಲ. ಇದು ಯೋಗ ಜೀವನ, ಭೋಗ ಜೀವನ. ಯೋಗಿ ಆಗ್ಬೇಕಂತೀವಿ, ನಾವು ಭೋಗಿ ಆಗ್ಬೇಕಂತೀವಿ ನಾವು. ಒಂದು ದೃಢ ನಿಶ್ಚಯ ಬೇಕಾಗ್ತದೆ ಯೋಗ ಜೀವನ ಸಾಗಿಸ್ಬೇಕು ನಾವು.
ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ತೊಡಗಿದಾಗ ಮಾತ್ರ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದ ಬರೋದಿಲ್ಲ. ಇದಕ್ಕೆ ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸ ನಿರಂತರ ಅಭ್ಯಾಸದಾಗ ತೊಡಗಿದವ ಆತ್ಮಸ್ವರೂಪದ ಬಗ್ಗೆ ಅದ್ರ ಬಗ್ಗೆ ನಾವು ಅದನ್ನೇನೋ ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸ. ನಾವು ಬಾಳೆ ಸಂಬಂಧನ ಹೇಳೋದು ಕೇಳೋದು ಅದಕ್ಕೆ ಹೆಚ್ಚು ವೇಳೆ ಕೊಡ್ತೇವೆ. ಇಂದ್ರಿಯ ಸಂಯಮ ಪ್ರಚೋದನೆ ಕೊಡ್ತಾವ. ಶ್ರವಣ ಮನನ ಎದುರು ಮಾಡ್ತೇವೆ ನಾವು ಬಾಳೆ ಬಗ್ಗೆ. ಅಂದ್ ಇಂದ್ರಿಯ ಸಂಯಮ ಎಲ್ಲಿ ಆಗ್ಬೇಕು? ಆತ್ಮನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸ ಮಾಡಿದ್ದೆ ಅಂದ್ರೆ ಸ್ವಾಭಾವಿಕವಾಗಿ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಸ್ವಾಭಾವಿಕವಾಗಿ ಬರ್ತದೆ. ಆ ಸಂಸ್ಕಾರ ಬಲಿತು ಅಂತಂದ್ರೆ ಬರೇ ಬಾಳೆ ಬದುಕಿನ ಚಿಂತನ ಬಲಿತು ಅಂದ್ರೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡ್ಬಾರ್ದು. ಅದಾಗದಿಲ್ಲ. ಬಾಳೆ ಬದುಕಂದ್ರೆ ಏನು? ಇಂದ್ರಿಯಗಳ ವ್ಯಾಪಾರನೇ ಬಾಳೆ. ಅದ್ರ ಬಗ್ಗೆ ಚಿಂತೆ ಮಾಡೋದು ಮತ್ತೇನೈತಿ ಬಾಳೆ ಅಂದ್ರೆ? ಮತ್ತೇನೈತಿ? ಹೆಚ್ಚಿಂದ ಏನೈತಪ್ಪ ಇದರಿಂದ? ಇದ್ರಾಗ ಏನೈತಿ ಹೆಚ್ಚಿಂದ? ಬರೇ ತಿನ್ನೋದು ಉಣ್ಣೋದು ಮುಟ್ಟೋದು ಇದು ಬೆಳೆಯೋದಿಲ್ಲ. ಇದರಿಂದ ಸುಖ ಶಾಂತಿ ಸಿಗ್ತೈತೆ ಇಲ್ಲ? ಸಿಗ್ಲಿಕ್ಕೆ ಬಿಡೋದಲ್ಲ, ಸಿಗ್ಲಿಕ್ಕೆ ಬಿಟ್ರೆ ಪಾಪ ಇರ್ತದೆ. ಎಲ್ಲಾ ಇದ್ದು ಅದ್ರಾಗ ಏನಿಲ್ಲ ಅಂತ ತಿಳಿದು ಬಿಡೋದು ಅಂದಾಗ ದಿವ್ಯ ಜೀವನ ಸಾಕು. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ಅವನು ಸಾಧು, ಅವ ಯೋಗಿ. ನಾವು ಬಾಳೆದ ಅನುಸಂಧಾನ ಇರುವುದಿಲ್ಲ. ಬಾಳೆದ ಅನುಸಂಧಾನ ಇರೋವಾಗ ಯೋಗಿ ಆಗಕ್ ಬರ್ಬೇಕನು? ಅವ ಹೋಗಿ. ನಾವು ಬಾಳೆದ ನೆನಪು ಮಾಡವ ಯಾವಾಗಲೂ ಹೋಗಿ. ಯಾವಾಗಲೂ ಸ್ವರೂಪ ಅನುಸಂಧಾನದಾಗಿ ಯೋಗಿ. ಈ ಲಕ್ಷಣಗಳ ಅನುಸಾರವಾಗಿ ಎಷ್ಟು ಮಂದಿ ಇದೀವಿ? ದಿನಾಲು ಅದನ್ನ ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಸುಧಾ ಎದ್ರ ನೆನವನ್ನಾಗಿದ್ದೀವಿ? ಬಾಳೆದ ನೆನವನ್ನಾಗಿದ್ದೇವಿಲ್ಲ. ಅದರಿಂದ ನಿನಗೆ ಯೋಗ ಜೀವನ ಎಲ್ಲಿ ಸಾಧಿಸ್ಬೇಕು? ಮತ್ತೆ ಬಾಳೆದ ಅನುಕೂಲ ನೋಡೋದ್ರಿಂದ ಈ ಫಾರ್ಮರ್ ಸಾಧನೆಗೆ ಅನುಕೂಲ ಕೊಡ್ಬೇಕು, ಅದನ್ನ ಟೈಮ್ ಇಟ್ಕೋಬೇಕು, ಅದ್ರ ಬಗ್ಗೆ ಅಭಿರುಚಿ ಬಿಡೋದು. ಇದ್ರ ಹೆಸರಿನ ಮ್ಯಾಗ ಅದ ಅನುಕೂಲ ಆಕೈತೆ ಅಂತ ಇದನ್ನ ಮಾಡೋದು ಅದಿಲ್ಲ. ಏನೋ ಗುರುನಾಥ್ ನಮ್ಗೆಲ್ಲಾ ಬಾಳೆಕ್ ಅನುಕೂಲ ಮಾಡ್ಕೊಡ್ತಾನೆ ಅದಿಲ್ಲ. ಆ ಉದ್ದೇಶ ಇಟ್ಕೊಂಡು ನಾವ್ ಇಲ್ಲಿ ಬರ್ತೀವಿ. ನಿಜವಾಗಿ ಅದ ಬಾಳೆದ ಕಡೆ ಏಟು ಬೇಡ, ಹಾಳಾಗಿದ್ರು ಅಷ್ಟ ಇಲ್ಲಿ ಬರ್ತಾರೆ. ಅದು ಬೇಕಾಗಿದೆ. ಆಸಕ್ತಿ ತೆಗೆದುಹಾಕಿ, ವಿಷಯನ ಸಂಪರ್ಕ ಹೋಗೋದಾಗಿನ ಆಸಕ್ತಿ ತೆಗೆದುಹಾಕಿ ಪೂರ್ಣ ಈ ಕಡೆ ಲಕ್ಷ ಕೊಟ್ಟಾಗಿದೆ ಅನುಭವ ಮಾಡ್ಕೊಳಕ್. ಇಂತಹ ಒಂದು ಅಭ್ಯಾಸ ಬಲ ಸಂಘ ಯಾವಾಗಲೂ ಇದ್ರ ಬರ್ತದೆ. ಬರೇ ಮುಂಜಾನೆ ಸಿನಿಮಾಟ ಬರೀ ಅಂತ ಬಾಳೆ ಬಡ್ಕ ಹೆಸರಿಗಳ ಸಂಘ ಆದ್ರೆ ವಿಷಯ ಬಡ್ಕ ಸಂಘದಾಗಿದ್ರೆ ಬರೋದು. ಅಧ್ಯಾತ್ಮ ನಿರೂಪಣದಲ್ಲಿಯೇ ಸಿದ್ಧನಿಗೆ ಪ್ರೇಮವಿರುವುದು. ಇದ್ರ ಬಗ್ಗೆ ಹೇಳುವುದು ಕೇಳೋದ್ರ ಬಗ್ಗೆ ಅವಾಗ ಪ್ರೀತಿ ಇರ್ತದೆ. ಬಾಳೆ ಸುದ್ದಿ ತೆಗೆಯೋದ್ರ ಬಗ್ಗೆ ಅವಾಗ ಆಸಕ್ತಿ ಇರುವುದಿಲ್ಲ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ್ರಿ ಅನ್ನೋರು ಯಾರು ಅದಿರಿ? ಒಬ್ರು ಬಾಳೆ ಸುದ್ದಿ ತೆಗೆದ್ರ ಒಳ್ಳೆ ಪ್ರೀತಿ ಯಾಕ್ರಿ? ಪತ್ತ ಹೋಗುದಿಲ್ಲ ನೋಡ್ರಿ. ಬಾಳೆ ಸುದ್ದಿ ತೆಗೆದ್ಬಿಟ್ರಿ ಅದ್ರ ಇದ್ರ ಸುದ್ದಿ ತೆಗೆದ್ರೆ ಬ್ಯಾಸರ ಆಕೈತಿ. ಬೇಕಾಗಿಲ್ಲ. ಇದ್ರಾಗ ಪ್ರೀತಿ ಇಲ್ಲ. ಇದನ್ನ ಮಾತಾಡಕ್ಕಿಂತ ಮೊದಲು ಬೇಕಾದಂಗ ಬಳತನ ಕುಂತ್ರೆ ಇದನ್ನ ತೆಗ್ಯಾಕತ್ತು ಓದಾಕತ್ತಿದ ಕೂಲಿ ಇಲ್ಲಿ ಕುಂಡ್ರಕ್ ಆಗೋದಿಲ್ಲ ನೋಡ್ರಿ. ಎದ್ದು ಹೋಗ್ಬೇಕು. ಮತ್ತೇನಾರು ಮಾತಾಡುವಾಗ ಏನಾದ್ರೂ ಕತ್ತು ಗೊತ್ತಿಲ್ಲ, ಏನು ನೆನಪಾಗೋದಿಲ್ಲ. ಯಾಕ್ರಿ? ಬಾಳೆ ದಸನ ಅಂದ್ರೆ ಇದನ್ನ ತೆಗದ್ರಪ್ಪ, ಇದನ್ನ ಶಾಸ್ತ್ರ ಚಾಲು ಆಕೈತೆ ಅಂದ್ರೆ ಏನಂದ ಅರ್ಜೆಂಟ್ ಕೆಲಸ ಐತ್ರಿ ಹೋಗಿ ಬರ್ತೀವಿ. ಮತ್ತೇನಾರು ಮಾತಾಡಿ ನೀನು ಅದಕ್ಕೆ ಏನು ನೋಡೋದಿಲ್ಲ, ನೆನಪಾಗೋದಿಲ್ಲ ಬಾಳೆದ ಕಡೆ ಅದಿಲ್ಲ.
ಬರೀ ಅದೇ ಹೆಸರ. ವಿವೇಕೋದಯ ಆಗಮಟ ಹಿಂಗ ನೋಡ್ರಿ. ನಮ್ಮಲ್ಲಿ ಹಿತ ಯಾವುದು, ಅಹಿತ ಯಾವುದು, ಸುಖ ಯಾವುದು, ದುಃಖ ಯಾವುದದ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗುವುದು ಬಹಳ ದಿವಸನ ಹೋಗುದಿಲ್ಲ. ಅದ್ರಾಗ ಎಳ್ಳಷ್ಟು ಹಿತ ಇಲ್ಲ, ಅದನ್ನ ಮಾಡಿದವ್ರು ಯಾರಿಗೂ ಸುಖ ಶಾಂತಿ ಸಿಕ್ಕಿಲ್ಲ ಅಂತ ತಿಳಿದು ಅದ್ರ ಬಗ್ಗೆ ಉದಾಸೀನ ಆಗು ಅಂದಾಗ ಇದ್ರ ಬಗ್ಗೆ ಇದು ಸಾಧನ ತೊಡಗ್ಲಿಕ್ಕೆ ಬರ್ತದೆ. ಅದನ್ನ ನೆನಪು ಕೈಬಿಟ್ಟು ಇದ್ರ ನೆನಪಿನಾಗಿರಾಗ್ತದೆ. ಮುಂಜಾನೆ ಸಂಜೆ ಮಟ್ಟ ಎದ್ರ ನೆನಪಿನಾಗ ಇರ್ತೀರಿ ನೀವು? ಬಹಳ ನೆನಪಿನಾಗ ಹೌದ್ರ? ಅದ್ರ ನೆನಪಿನಾಗಿದ್ದು ಏನ್ ಲಾಭ ಮಾಡ್ಕೊಂಡ್ರಿ? ಅದ್ರ ನೆನಪು ಕೈ ಬಿಟ್ರೆ ಹಾಳಾಗೋಕಿರಿ. ಯಾಕ್ರಿ? ಅದ್ರ ನೆನಪು ಮಾಡಿ ಹಾಳಾಗ್ಬೋದು. ನಿನ್ ಜೀವನಾನ ಹಾಳು ಮಾಡ್ಕೊಂಡು ಬಹಳ ನೆನಪು ಮಾಡಿ ಹಾಳು ಮಾಡ. ಇದ್ರ ನೆನಪಿನಾಗಿದ್ದಿದ್ರೆ ಉದ್ಧಾರ ಆಕೈತಿ. ಹೌದು, ಬ್ರಹ್ಮಚಿಂತನ ಆತ್ಮಚಿಂತನದ ಅಭ್ಯಾಸ ಅದನ್ನ ನೆನಪಿನಾಗಿದ್ದಿದ್ರೆ ನೀ ಯಾವ ರೀತಿಯನ್ನು ನೆನಪಿನಾಗ ಮಾಡಿ ಅದನ್ನ ನೆನಪು ಮಾಡ್ಕೊತ ಇದ್ದಿದ್ರೆ, ಅದನ್ನ ಬಗ್ಗೆ ಕೇಳೋದು, ಮನನ ಮಾಡೋದು, ನಿತ್ಯಾಸ ಮಾಡ್ಕೊತ ಇದ್ರು ನಿನ್ ಜೀವನ ಉದ್ಧಾರ ಆಕೈತಿ. ಹೌದು, ಮುಂಜಾನೆ ಸಂಜೆ ಮಟ್ಟ ನಿದ್ದೆ ಹತ್ತುವರೆಗೆ ಯಾತ್ರೆ ನಿದ್ದೆ ಹತ್ತುವರೆಗೆ ಅದೇ ಹೆಸನ ಎಂದು ಉದ್ಧಾರ. ವಿಷಯದ ಆಶಾನ ನೋಡ್ರಿ ಕೆಡಕ್ ಮಾಡಾಕತ್ತು. ಕೆಡಕ್ ಬುದ್ಧಿ, ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಚಾರಗಳು ವಿಷಯ ಚಿಂತನದಿಂದ ಬರುವುದಿಲ್ಲ. ಇನ್ನೊಬ್ಬರು ಕೂಡ ವೈರತ್ವ ಕಟ್ಕೊಂಡ್ರಿ ಅಂದ್ರೆ ಜನ್ಮ ಜನ್ಮಾಂತರ ಇರ್ತದದು. ಜನ್ಮ ಜನ್ಮಾಂತರ ವೈರತ್ವ. ಅದಕ್ಕೆ ಯಾರು ಕೂಡ ವೈರತ್ವ ಕಟ್ಕೊಳಕ್ ಹೋಗ್ಬಾರ್ದು. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ. ಯಾರು ಕೂಡ ವೈರತ್ವ ಕಟ್ಕೊಂಡ್ರೆ ಜನ್ಮ ಜನ್ಮಾಂತರ ಕಾದು ಸಾತ್ರು ಬಿಡುದಿಲ್ಲ. ವೈರತ್ವ ಹಂಗ ಬೆಣ್ಣ ಹತ್ತೈತಿ. ವಿಷಯಾದಿಗಳಲ್ಲಿ ಪ್ರೀತಿ ಹೋದಾಗ ವೈರತ್ವ ಹೋಗ್ತೈತಿ. ವಿಷಯಾದಿಗಳಲ್ಲಿ ರಾಗ ಬುದ್ಧಿ ಅನ್ನೋದು ಪ್ರೀತಿ, ಅದು ವಿಷಯದಿಂದ ವಿರಕ್ತಿ ಹೊಂದಿದಾಗ ನಮಗೆ ಸಮಾಧಾನ ಶಾಂತಿ ನೋಡಿ. ವಿರತಿ ಇಲ್ಲದೆ ಇದ್ರಾಗ ವಿಷಯದಿಂದ ವಿಷಯಗಳನ್ನು ಬಿಡದ ಹೊರತು, ಅವುಗಳಲ್ಲಿ ಸುಖ ಬುದ್ಧಿಯನ್ನು ತೆಗೆದು ಹಾಕದ ಹೊರತು, ಆತ್ಮನ ಕಡೆ ಲಕ್ಷ್ಯ ಕೊಡದ ಹೊರತು, ಶಂಭು ಪದ ಭಕ್ತಿ ಘಟಿಸದೆ ಅಂದ್ರೆ ಶಂಭುವಿನ ಸುಖರೂಪವಾದಂತಹ ಇರುವಿನ ಕಡೆ ನಮ್ಗೆ ಆಸಕ್ತಿ ಪ್ರೀತಿ. ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ವರ ಸಮಾಹಿತೆ ಸಿದ್ಧಿ ಒಡೆಯದೆ. ವರ ಶ್ರೇಷ್ಠವಾದಂತಹ ಸಮಸ್ಥಿತಿಯ ಅನುಭವವನ್ನು ನಾವು ಮಾಡಿಕೊಳ್ಳದ ಹೊರತು ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ ಅಂತ. ಇಂದಿನವರೆಲ್ಲ ತ್ಯಾಗ ಜೀವನ ಕಟ್ಕೊಂಡ್ರು, ಏನು ಹೋಗಿ ಜೀವನ ಕಟ್ಕೊಂಡ್ರು ಸುಖಿಗಳಾದವರು. ಈ ಜಗತ್ತಿನೊಳಗೆ ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ವಿಷಯದಲ್ಲಿ ಏನೂ ಸಿಗುದಿಲ್ಲ ಅಂತ ತಿಳ್ಕೊಂಡು ಅದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದ್ರಿಲ್ಲ. ಏನಾದ್ರು ಹಂಗೆ ಇಟ್ಕೊಂಡಿದ್ರೆ ಅದನ್ನ ಅನುಭವ ಮಾಡ್ಕೊಳಕಿತ್ತ ಅವ್ರಿಗೆ, ಸಮಾಜ ಸ್ಥಿತಿ ಬರ್ತಿತ್ತ, ಜ್ಞಾನಕ್ಕಿತ್ತ ಅವ್ರಿಗೆ. ವಿಷಯ ಬಾಳ್ಯದಾಗ ಆಸಕ್ತಿ ಇಟ್ಕೊಂಡು ಕುಂತಿದ್ರೆ ಜ್ಞಾನಕ್ಕಿತ್ತ. ಎಂದ ಬಾಳ್ಯದಾಗ ಆಸಕ್ತಿ ಇಟ್ಕೊಂಡು ಕುಂತವ್ ಎಂದೂ ಜ್ಞಾನ. ಮುಂಜಿ ಮಾಡ್ಕೊಂಡು ದುಗ್ಗನ ಗಳಿಸಿ ಅದನ್ನ ಮಕ್ಕಳು ಮರಿ ಹಿಡಿದು ಸುಖಿ ಹೊಂದ್ಬೇಕು ಭ್ರಾಂತಿ ಆಗೈತಿ.
ಹಿಂಗಿದ್ರ ಸುಖ ಹೊಂತೇನೆ. ಮನಿ ಹಾಕಿಸಿ ಹೊಲ ಹಿಡುದು ನೌಕರಿ ಹಿಡುದು ಯಾಕ್ರಿ ಏನೇನೋ ಮಾಡಿ ಅದನ್ನ ಕಟ್ಟಿಸಿನಿ ಏನ್ ಮಾಡಿದ್ರು ಸುಖ ಶಾಂತಿ. ಅದಕ್ಕಾಗಿ ದುಡಿಯುವುದೆಲ್ಲ ವ್ಯರ್ಥಗಳು. ಅದು ಹೊಳಿಬೇಕಲ್ಲ, ನಾವು ಹೊಳೆಯೋದು ಪುಣ್ಯನಿಂದ. ನಾವು ಮಾಡೋದ್ರಿಂದ ಏನು ಲಾಭ ಇಲ್ಲ. ಎದುರಿಟ್ಟು ನಾವು ನೋಡ್ಕೋಬೇಕು, ನಾವು ಏನ್ ಮಾಡಾಕತ್ತೀವಿ, ಅದರಿಂದ ಏನಾಗೈತಿ, ಏನು ಯಾವ ಲಾಭಕ್ಕೋಸ್ಕರವಾಗಿ ನಾವು ಮುಂಜಾನೆ ಸಂಜೆ ಮಟ್ಟ ಈ ವ್ಯವಹಾರ ಮಾಡೋದು. ಮಾಡತ್ತೇವಲ್ಲ, ವಿಷಯ ಸಂಗ್ರಹ, ವಿಷಯ ಭೋಗ, ಇದಕ್ಕಾಗಿ ಪ್ರಯತ್ನ ನಡೆಸೇವಿಲ್ಲ. ಒಂದಿಲ್ಲ ಒಂದು ಕರ್ಮಗಳಲ್ಲಿ ತೊಡಗೇ ಎಲ್ಲ ಜೀವಿಗಳಲ್ಲಿ ತೊಡಗ ಅವನು ದೊರಕಿಸ್ಕೋಸೋ ಸಂಬಂಧ ಪ್ರಯತ್ನ ನಡೆಸಿ. ಪ್ರಾರಬ್ಧಕ್ಕನುಸಾರವಾಗಿ ಏನಾಗೋದಾಕಿರ್ತೈತಿ. ನೀನು ಬಡತನ, ಸೇರಿತನ, ಅವೆಲ್ಲ ಪ್ರಾರಬ್ಧಕ್ಕನುಸಾರ. ಅವು ಯಾವ ಶಾಶ್ವತವಾದದ್ದಲ್ಲ. ಹೆಂಡ್ರು ಮಕ್ಕಳು ಅವೆಲ್ಲ ಪ್ರಾರಬ್ಧಕ್ಕನುಸಾರವಾಗಿ ಭೇಟಿ ಆಗೋದಿದ್ರೆ ಹಾಕವಿಲ್ಲ ಅನ್ನೋದಿಲ್ಲ. ಅದು ಆದಿಮ್ಯಾಗಿನ ಕೆಲಸ ಅದನ್ನು ತಿಳ್ಕೊಂಡು ಮೊದಲು ತನ್ನ ಕೆಲಸ ಮಾಡ್ಕೋ. ಸ್ವರೂಪವನ್ನ ಬಿಟ್ಟು ಹೊರಗಿನ ಯಾವ ವಸ್ತುವನ್ನು ಅವಲಂಬಿಸಿದ್ರು ನಿನಗೆ ಸಮಾಧಾನ ಶಾಂತಿ ಸಿಗುತ್ತೆ. ನೆಮ್ಮದಿ ಅನ್ನುವಂಥದ್ದಲ್ಲ ಇಲ್ಲ. ನೆಮ್ಮದಿ ಇರ್ಬೇಕಂದ್ರೆ ನಿಮ್ಮೊಳಗೆ ನೀವು ನೋಡ್ಬೋದು, ಹೊರಗಣಿಕೆ ಆಗುವುದೆಲ್ಲ ಬಿಡು. ಅಪ್ಪ ಅವ್ರು ಏನ್ ಮಾಡಿದ್ರು, ತಮ್ಮೊಳಗ ತಾವು ನೋಡ್ಕೊಂಡ್ರು, ಹೊರಗೆ ಏನಾರ ಅವಲಂಬಿಸಿದ್ರು. PN ಪೆಟ್ಟಿಗೆ ತಪ್ಪಲ ಬರ್ಸಕ ಕಲ್ಸನವ್ರು. ಹೊರಗೆ ಏನ್ ಮಾಡಿದ್ರು, ಹೊರಗಿನೇನು ಅವಲಂಬನ ಮಾಡಿ. ಮನುಷ್ಯನ ವೃತ್ತಿ ನಿರ್ಗುಣ ಸ್ವರೂಪದಲ್ಲಿ ತಲ್ಲೀನ ದರ್ಶನ ಅಂದ್ರೆ ಬ್ರಹ್ಮಾಕಾರ ವೃತ್ತಿಗಿನ ದರ್ಶನ ಅಂತಾರ. ವೃತ್ತಿ ಬ್ರಹ್ಮಾಕಾರ ಯಾವಾಗ ಆಯ್ತು ಅವಾಗ ಇವನು ಚಿಂತೆ ಕಡಿತು. ಇದೇ ದರ್ಶನ. ಪ್ರಾಣಿ ಮಾತ್ರರಿಗೆ ಬೇಕಾದಂತಹ ಆನಂದಮಯವಾದ ಇರುವಿನ ತಿಳುವಳಿಕೆಗಿನ ದರ್ಶನ ಅಂತಾರೆ. ಸುದರ್ಶನ ಆ ತಿಳುವಳಿಕೆಯನ್ನು ಮಾಡ್ಕೊಂಡು, ನಾವು ಆತ್ಮದ ತಿಳುವಳಿಕೆಯನ್ನು ಮಾಡ್ಕೊಂಡು ಒಳ್ಳೆಯ ಸುದರ್ಶನ, ಒಳ್ಳೆಯ ವಸ್ತುವಿನ ದರ್ಶನ ಅಂತ. ಈ ಜಗತ್ತಿನ ವಸ್ತುಗಳ ಬಗ್ಗೆ ಎಷ್ಟೇ ಜ್ಞಾನ ನಮಗೆ ಐತಿ ಅಂದ್ರೂ ಸುಧಾ ನಮ್ಮ ಸಮಾಧಾನ ಶಾಂತಿಯನ್ನು ಕೊಡ್ಲಾರ. ಜಗತ್ತಿನ ಬಗ್ಗೆ ಸಾಕಷ್ಟು ಎಲ್ಲ ತಿಳುವಳಿಕೆ ಮಾಡ್ಕೊಂಡ್ರೆ ನೆಮ್ಮದಿ ಐತೆ. ಮಹಿ ಒಳಗೆ ಹೋದಾನೆಲ್ಲವೂ ಹರಿದೊಡದರಿದ್ದೆ. ಜಗತ್ತಿನೆಲ್ಲ ತಿಳುವಳಿಕೆ ಮಾಡ್ಕೊಂಡ ತಿಳಿಬೇಕನ್ನೋದು ಏನು ಉಳಿಯಿಲ್ಲ. ಅದರಿಂದ ಏನ್ ಲಾಭ ಆಗಿದೆ? ರಾಗದ್ವೇಷವು ವಿಮುಕ್ತೈಷು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೇ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗ ದ್ವೇಷಗಳನ್ನೆಲ್ಲ ಕೈಬಿಟ್ಟು ಮನುಷ್ಯನಲ್ಲಿ ರಾಗ ಯಾವ್ದ್ರ ಮ್ಯಾಗನೂ ಪ್ರೀತಿ ಇರ್ಬೋದು, ಅದ್ರ ಮ್ಯಾಗನೂ ದ್ವೇಷ ಇರುವುದಿಲ್ಲ. ರಾಗದ್ವೇಷವು ವಿಮುಕ್ತೈಷು ಅಂತ ಅವುಗಳಿಂದ ಬಿಡುಗಡೆಯಾಗ ಮನಶೈರ್ ಇಂದ್ರಿಯ ಗ್ರಾಮಂ ವಿನಿಯಮ ಸಮಂತತ ಏನ್
ಇಂದ್ರಿಯಗಳಿಗೆ ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡಕ್ಕೆ ಹೊಣಸ್ತೈತಲ್ಲ ಮನಸ್ಸಿನ ಮುಖಾಂತರ, ಇಂದ್ರಿಯಗಳ ಮುಖಾಂತರ, ಅದನ್ನ ಹಿಂದಕ್ಕೆ ಸರ್ಸು. ಮನಸ್ಸನ್ನು ವಿಷಯಗಳಲ್ಲಿ ಓಡಾಡುವ ಮನಸ್ಸನ್ನು ಹಿಂದಕ್ಕೆ ಸರ್ಸು. ಅದನ್ನು ಆತ್ಮನ ವಶವರ್ತಿ ಮಾಡು. ಆತ್ಮವಶ್ಯ ವಿಧೇಯಾತ್ಮ ಪ್ರಸಾದ ಮದಿಗಚ್ಚತಿ. ಆ ಪ್ರಸಾದತ್ವ ಅಂತಃಕರಣ ಸ್ವಚ್ಛ ಮಾಡ್ಕೋ, ಆವಾಗ ನಿನಗೆ ಆನಂದದ ಅನುಭವ ಬರ್ತದೆ. ಅದೇ ಪ್ರಸಾದ. ಅಂತಃಕರಣ ಸ್ವಚ್ಛ ಆದ ಕೂಲೆ, ರಾಗದ್ವೇಷಾದಿಗಳನ್ನು ಕೈ ಬಿಟ್ಕೂಲೆ ಅಂತಃಕರಣ ಸ್ವಚ್ಛಕತೆ. ಸ್ವಚ್ಛ ಆದ ಕೂಲೆ ಅಲ್ಲಿ ಆನಂದದ ಅನುಭವ. ಆತ್ಮನ ವಶವರ್ತಿ ಆಗಿಬಿಡುತ್ತೆ ಮನಸ್ಸು, ಆನಂದದ ವಶವರ್ತಿ ಆಗಿಬಿಡುತ್ತೆ. ದುಃಖ ಅನ್ನುವಂಥದ್ದು ಇಲ್ಲ. ನಿತ್ಯಾನಂದವನ್ನು ಪದವಿಯನ್ನು ಪಡೆದು ಪೂರ್ಣ ಸಮಾಧಾನವನ್ನು ಹೊಂದಿರತಕ್ಕಂಥವರು ಆಧುನಿಕ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ಜನರಿದೆ ಅಷ್ಟು. ನಿತ್ಯಾನಂದ ಪದವಿಯನ್ನು, ಬ್ರಹ್ಮ ಪದವಿ, ಆನಂದದ ಪದವಿ, ಶಿವ ಪದವಿ ಅಂತ ಗುಣಾನಂದದಲ್ಲಿ ಇರ್ತಕ್ಕಂಥವ್ರು ಎಷ್ಟು ಮಂದಿ. ಕಾಮಕ್ರೋಧಾದಿಗಳಿಗೆ ಯಾವ್ದಾರ ಭಾಷಾ ಐತೇನ್ರಿ? ಯಾವ ಭಾಷಾ? ಕಾಮಕ್ರೋಧಾದಿಗಳು ಎಲ್ಲಾ ಭಾಷಾದವ್ರು ಯಾಕ್ರಿ? ಎಲ್ಲಾ ಭಾಷಾದವ್ರಿಗೆ ಐತಿಲ್ಲ ಕಾಮಕ್ರೋಧ. ಇದ ಭಾಷಾಕ್ಕಷ್ಟ ಸಂಬಂಧ. ಎಲ್ಲಾ ಜಾತಿ, ಎಲ್ಲಾ ಕಾಲದವ್ರಿಗೆ, ಹಿಂದಿನವ್ರಿಗೆ, ಎಲ್ಲ ಒಂದಾದ್ರು ಏನ್ ಅವು ಜ್ಞಾನ, ಈಗಿನ ಜ್ಞಾನ, ಮುಂದೆ ಅವು ಎಲ್ಲ ಒಂದು ಜ್ಞಾನ ಒಂದೈತಿ. ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ರಾಗದ್ವೇಷ ರಹಿತವಾಗಿ ಅಭ್ಯಾಸ ಮಾಡ್ತಿರೋ, ರಾಗದ್ವೇಷ ಸಹಿತವಾಗಿ ಅಭ್ಯಾಸ ಮಾಡ್ತಿರೋ? ಕಾಮ ಯಾವ ವಿಶ್ವವಿದ್ಯಾಲಯದೊಳಗಿಲ್ಲ. ರಾಮನ ತೃಪ್ತಿಗೋಸ್ಕರವಾಗಿ ವಿಶ್ವವಿದ್ಯಾಲಯ ಕಟ್ಟಿರೋ, ಇನ್ನು ರಾಮನ ಪ್ರಾಪ್ತಿಗೋಸ್ಕರವಾಗಿ ನೀವು ವಿಶ್ವವಿದ್ಯಾಲಯಗಳನ್ನು ಕಟ್ಟಿರೋ? ಏನ್ ಕಲಿಯಾಕತ್ತೀರಿ ನೀವು? ಸಂಕಟ ಹೊಂದದು ಏನು ಸುಖ ಹೊಂದದು ಕಲಿಯಾಕತ್ತೀರ? ಏನ್ ಕಲಿತೀರಿ ಅದು ಇರ್ತೈತಿ. ಆನಂದಮಯವಾದ ಇರುವನ್ನು ಕುರಿತು ಕಲೀಲಿಕ್ಕತ್ತಿದ್ರೆ, ಅದ್ರ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕತ್ತಿದ್ರೆ ಅದೇ ಇರ್ತೈತಿ. ಈ ಜಡ ಪದಾರ್ಥಗಳ ಬಗ್ಗೆ ಕಲೀಲಿಕ್ಕತ್ರ ಸಮಾಧಾನ ಶಾಂತಿ ಇರ್ತೈತಿ. ಇದ್ರ ಬಗ್ಗೆ ಅಭ್ಯಾಸ ನಡೆದ್ರೆ ಸಮಾಧಾನ ಹೆಂಗಿರ್ತದೆ? ಯಾವ ವಿಶ್ವವಿದ್ಯಾಲಯದೊಳಗೆ ದರ್ಶನ ಶಾಸ್ತ್ರ ಕಲಿಸುವಲ್ಲಿ ಮತ್ತು ಕಲಿಯುವಲ್ಲಿ ವಿವೇಕ, ವೈರಾಗ್ಯ, ಶಮದ ಮಾದಿ, ಷಟ್ಸಂಪತ್ತಿ ಮತ್ತು ಮೋಕ್ಷತ್ವ ಹೊಂದಿದವರಿದ್ದೀರಿ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ್ರು ಯಾರಿದ್ದೀರಿ? ಪಡ್ಕೊಂಡ ದರ್ಶನ ಶಾಸ್ತ್ರ ಹೇಳೋದಕ್ಕೆ ಹೇಳೋದು ನಡೆಸಿರಿ. ಆತ್ಮಾನಾತ್ಮ ವಿವೇಕ, ನಿತ್ಯಾನಿತ್ಯ ವಿವೇಕ, ಸುಖ ದುಃಖ ವಿವೇಕ ಇದ್ರೆ ಅವ್ರಿಗೆ ಮನುಷ್ಯರು ಅಂತಾರೆ. ವಿವೇಕನೇ ಇರ್ಲಿಲ್ಲ ಅಂದ್ರೆ ನೀ ಮನುಷ್ಯ ಏನಂತ? ಯಾವ್ದು ಹಿತ, ಯಾವ್ದು ಹಿತದ ತಿಳುವಳಿಕೆ, ಯಾವ್ದು ಖರೆ, ಯಾವ್ದು ಸುಳ್ಳದ ತಿಳುವಳಿಕೆ, ನಾ ಯಾರು, ನಾ ಅಲ್ಲದೆ ಅಂತದ್ದು ಯಾವ್ದನ್ನು ತಿಳುವಳಿಕೆ ಯಾರಿಗಿರ್ತೈತಿ ಅವ್ರಿಗೆ ಮನುಷ್ಯರು ಅಂತ. ಸ್ವರೂಪಾಕಾರತೆಯೇ ಸ್ವಧರ್ಮವಿದ್ದು, ಅದೇ ಧರ್ಮಗಳಲ್ಲೆಲ್ಲ ಶ್ರೇಷ್ಠವಾದದ್ದಿರುವುದು. ಸ್ವರೂಪದ ಆನಂದದ ಆಕಾರ, ಆನಂದವೇ ಮಾನವ ಧರ್ಮ ಅಂತ. ಅದಕ್ಕೆ ಅದು ಸ್ವಧರ್ಮ, ಅದು ಶ್ರೇಷ್ಠವಾದಂತಹ ಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ.
ನಮ್ಮ ಧರ್ಮ ಏನು? ಆನಂದದ ಧರ್ಮ. ಸತ್ತು ಚಿತ್ತು ಆನಂದವೇ ನಮ್ಮ ಧರ್ಮ. ಸಚ್ಚಿದಾನಂದ ಸ್ವರೂಪ. ಇದು ಶರೀರ ಧರ್ಮ. ಸೋರುವುದು ನಾರುವುದು ಇದು ನಿನ್ನ ಧರ್ಮ ಅಲ್ಲ. ಸೋರುವುದು ನಾರುವುದು ನಮ್ಮ ಧರ್ಮ ಅಲ್ಲ. ವಿಕಾರ ಆಗುವುದು, ನಾಶ ಆಗುವುದು ಈ ಶರೀರ ಧರ್ಮದ. ಎಲ್ಲವನ್ನು ಅರಿತಕ್ಕಂಥದ್ದು, ಈ ತೂರಾನ ತೂಕಿಗೆ ಆಧಾರವಾಗಿರ್ತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂಥದ್ದು ಯಾವಾಗಲೂ ಇದ್ದದ್ದು. ಸಚ್ಚಿತ್ ಆನಂದವೇ ನಮ್ಮ ಧರ್ಮ. ಸ್ವರೂಪಾವಸ್ಥಿತಿಯನ್ನು ಪಡೆದ ಮೇಲೆ ಸಾಧು ಲಕ್ಷಣಗಳು ತಾವಾಗಿಯೇ ಬರುತ್ತವೆ. ಅದನ್ನು ಪಡೆದ ಮ್ಯಾಗ ಆ ಸ್ಥಿತಿ ಅನುಭವಕ್ಕೆ ಬಂತು ಅಂದ್ರೆ ತಾನಾದ ಲಕ್ಷಣ ಬರ್ತದೆ. ಸೆರೆ ಕುಡಿದ್ರೆ ಅಂದ್ರೆ ಕುಡುಕಿನ ಲಕ್ಷಣ ತಾನ ಬರ್ತಾವಿಲ್ಲ. ನಿಶೆ ಆತಂದ್ರ ಯಾಕ್ರಿ ನೀ ಏನ್ ನಟನ ಮಾಡೋದು ಬೇಕಾಗಿಲ್ಲ, ತಾನ ಬರ್ತಾವ. ಕುಡೋದು ನಿಷೇಧ ಆತ. ಹಂಗಾದ್ರೆ ಅನುಭವ ಅಂತ ನಿನ್ಗೆ ಆ ಸ್ಥಿತಿ ಅನುಭವಕ್ಕೆ ಬಂತ ಸಿದ್ಧನ ಲಕ್ಷಣಗಳು ತಾನ. ನಿರಂತರವು ಸ್ವರೂಪ ಚಿಂತನೆಯಲ್ಲಿ ಇದ್ರೆ ಸ್ವರೂಪನ ಆಗಿಬಿಡ್ತದೆ. ಮನಸ್ಸು ಎಲ್ಲಿ ಮಠ ಇರ್ತೈತಿ ಅಲ್ಲಿ ತನಕ ಮತ ಇರ್ತದೆ. ಮನ ಇದ್ರ ಮೇಲಿಂದ ಮತ ಅಂತ ಬಂದದು ಅಂದ್ರೆ ಅಭಿಪ್ರಾಯ. ಮತ ಅಂದ್ರೆ ಅಭಿಪ್ರಾಯ. ಎಲ್ಲರ ಮತವಾಹ, ಎಲ್ಲರಿಗೂ ಸುಖ ಹೊಂದಬೇಕನ್ನೋದು ಅಭಿಪ್ರಾಯ. ಅದಕ್ಕೆ ಮತ ಆಗ್ತದೆ. ನೀತಿ ಹೆಚ್ಚಿದಾಗ ಎಲ್ಲರೂ ಯಾವ ಮತದವ್ರು ಇರ್ತೀರಿ? ಬೇರೆ ಬೇರೆ ಮತದವ್ರು ಇರ್ತೀರಿ. ನೀತಿ ಹೆಚ್ಚಿದಾಗ ಎಲ್ಲರೂ ಒಂದ ಮತದವ್ರು ಇರ್ತಿರ್ಲಿ. ಮನಸ್ಸು ಏನ್ ಕಲ್ಪಿಸ್ಕೊಂಡಿರ್ತೈತೆ ನೋಡ್ರಿ, ಅದು ಅದಕ್ಕಿರ್ತದೆ. ಅದು ಆತ್ಮನಿಗೆ ಏನು ಸಂಬಂಧ ಇಲ್ಲ. ಮನುಷ್ಯನ ಕಲ್ಪನೆ ಮನಸ್ಸಿನಾಗ ಐತಿ ಹೊರತು ಆತ್ಮನಲ್ಲಿ ಇಲ್ಲ. ಎಲ್ಲ ಕಲ್ಪನೆಗಳು ಎಲ್ಲ ಮನಸ್ಸಿನಾಗ ಎಲ್ಲ ಕಲ್ಪಿಸ್ಕೊಂಡಿರುತ್ತೆ. ಎಲ್ಲ ಅಡಿಗೆ ಮನಸ್ಸು ಆತ್ಮ ಒಂದಾಗಿ ಆನಂದದ ಭಾವ, ಆನಂದನ ಆಗಿ ಕಲ್ಪಿಸ್ಕೊಂಡದೆಲ್ಲ ತೆಗೆದಾಕಿದೆ. ಮನಸ್ಸಿಗೆ ಆನಂದ ಬೇಕಾಗಿತ್ತು, ಆನಂದಕ್ಕೆ ಆನಂದ ಬೇಕಾಗಿಲ್ಲ. ಮನಸ್ಸು ತಾನು ಕಲ್ಪಿಸಿಕೊಂಡ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದಕ್ಕೆ ಆನಂದ ಅನುಭವ ಬರ್ತದೆ. ಇದಕ್ಕೆ ಭಾವ ಕಲ್ಪನೆಗಳ ಬನ್ನ ಬೆಳೆದು ಹೋಗಿ ಅಂದ ಭಾವನೆ ಕಲ್ಪನೆಗಳೆಲ್ಲ ಹೋಗಿ ಕಲ್ಪನಾರಹಿತ ಆದಾಗ ಮನಸ್ಸ ಆತ್ಮನ ಕಡೆಗೆ ಹೋಗ್ಬಿಡ್ತೀವಿ ಅಂದ್ರೆ ತಾನ ಆರಾಮ ಇರ್ತೈತಿ. ತನ್ನ ವಿಚಾರಗಳನ್ನ ಆತ್ಮನಿಗೆ ಏನು ಹಚ್ಚುದಿಲ್ಲ, ಆರಾಮಿಗೇನು ಹಚ್ಚುದಿಲ್ಲ. ಆರಾಮಿ ಕೂಡ ಆರಾಮಾಗಿರ್ತೈತಿ ಹೊರತು ತನ್ನ ವಿಚಾರಗಳನ್ನ ಅದಕ್ಕೇನು ಹಚ್ಚಾಕ ಹೋಗುದಿಲ್ಲ, ಹಚ್ಚುದು. ಈ ಸ್ಥೂಲ ಶರೀರವಾದ ಸಂಕಟ ಹೋಗತ್ತಂತಿದ್ರೆ ನೀವು ಸ್ಥೂಲ ಶರೀರ ಬಿಟ್ಟು ಸಂಕಟ ಹೊಕ್ಕತ್ತಂತೀವಿ ಹೋಗುದು. ವಾಸನಾ ನಾಶ ಮಾಡ್ಕೊಳ್ಳೋದ ಹೊರತು ಯಾರು ಸಂಕಟ ಹೋಗುದಿಲ್ಲ. ಭೋಗ ವಾಸನೆಗಳು ನಾಶ ಆಗದ ಹೊರತು ನಮಗೆ ದುಃಖದಿಂದ ಬಿಡುಗಡೆ ಆಗುದಿಲ್ಲ. ಒಳಗೆಲ್ಲ ವಾಸನೆಗಳದಾವ, ಅದನ್ನ ಹೊಂದಬೇಕು ಇದನ್ನ ಹೊಂದಬೇಕು ಅನ್ನೋ ವಾಸನ ಏನದಾವ ಅವನ್ನೆಲ್ಲ ತೆಗೆದಾಕ. ಜಗತ್ತಿನಿಂದ ಏನಾರ ಹೊಂದಬೇಕನ್ನೋ ಆಶಯ ಉಳಿಬಾರ್ದು ನೋಡಿ. ಏನಾರ ಮಾಡ್ಬೇಕು, ಏನಾರ ಹೊಂದಬೇಕು ಅನ್ನೋದು. ಈ ಮೂರು ಲೋಕಗಳಲ್ಲಿ ನಾನು ಮಾಡಬೇಕಾದದ್ದು ಹೊಂದಬೇಕಾದದ್ದು ಏನೂ ಇರುವುದಿಲ್ಲ. ಅವಾಗ ಜ್ಞಾನಿ ಅಂತಾರೆ. ಏನಾರ ಐತಿಪ್ಪ ನಾ ಮಾಡೋದು ಐತಿ, ನಾ ಹೊಂದೋದು ಐತಿ ಅಂದ್ರೆ ಅವ ಜ್ಞಾನಿ. ನಾವು ಬರಾವನವ ಅದನ್ನ ಮಾಡಿ ಅದನ್ನ ಹೊಂದಾಕ ಏನ್ ಮಾಡಿದಿ? ಇದಿಲ್ಲ ಒಳ್ಳೆ ಇದನ್ನ ಮಾಡೋದು ಮಾಡಿದ್ದ ಮಾಡೋಕೆ ಸುಬಾಯ್ದಾಸ. ಇದನ್ನ ಹೊಂದಿದ್ದಿಲ್ಲ, ಸಂಕಟನ ಅನುಲಿನ ಹೊಂದಿದಿ, ದುಃಖನ ಹೊಂದಿದಿ. ಏನಾರ ಮಾಡೋದು ಅದಕ್ಕೆ ಅನುಲಿ ಹೊಂದಾಕ.
ಏನಾರ ಮಾಡೋದ್ರಿಂದ ನಮಗೇನು ಸಿಗಲ್ಲ. ನಮಗೆ ಬೇಕಾದಂತ ಸುಖ ಶಾಂತಿ ಸಿಗುತ್ತೆ. ತಿಳಿದ್ರೆ ತಿಳುವಳಿಕೆ ಫಲ, ಯಾವ ಕರ್ಮದ ಫಲನೂ ಅಲ್ಲ ಅಲ್ಲ. ಅದಕ್ಕೆ ಈ ಸ್ಥೂಲ ಶರೀರ ಇದ್ದಾಗ ಇದನ್ನ ಜ್ಞಾನ ಮಾಡ್ಕೊಳಿಕ್ ಸುಖದ ತಿಳುವಳಿಕೆ. ಶರೀರ ಬಿಟ್ಟ ಮ್ಯಾಗ ಏನ್ ಮಾಡ್ಕೋತಿ? ಬರೇ ಅಲ್ಲಿ ಅನುಭವಿಸೋದು, ಯಾತನ ಒಂದು ಮಾಡಿದ ಕರ್ಮ ಅದ್ರ ಫಲ ಏನ್ ಬ್ರಹ್ಮಜ್ಞಾನವನ್ನು ನುಡಿದು ಎಲ್ಲ ಸಾಧನಗಳು ವ್ಯರ್ಥ. ಹೌದು, ಬ್ರಹ್ಮಜ್ಞಾನಗಳನ್ನು ಉಳಿದ ಎಲ್ಲ ಸಾಧನಗಳೆಲ್ಲ ವ್ಯರ್ಥ. ಬ್ರಹ್ಮಜ್ಞಾನ ವಿನಾಪಾತ್ರ ಸರ್ವ ಕರ್ಮ ನಿರರ್ಥಕ. ಸುಳ್ಳ ದನಿಯತಿ ಕೆಲಸದ ದನಿ ಅವನ್ನೆಲ್ಲ ಮಾಡಿ ಗಾಳಿ ಬೇಕಾದಂಗೆ ಬಿಸಿದ್ರು ಬೈಲಿಗೆ ಏನಾಗೈತಿ? ಹಂಗ ಮನಸ್ಸು ಬೇಕಾದಂಗೆ ವಿಕಾರ ಹೊಂದಿದ್ರು ಇರುವಿಕೆಗೆ ಏನಾಗೈತಿ? ಇರುವಿಕೆ ಒಳಗೆ ಏನೂ ಆಗಿಲ್ಲ. ತನ್ನ ವಿಕಾರ ತನಗದ ಹೊರತು ಆತ್ಮನಿಗೆ ಇರುವಿಕೆಗೆ ಏನೂ ಆಗಿಲ್ಲ. ಮಹಾಂತನು ಜನರು ಭಾವಿಸುವುದನ್ನೇ ಬುಡ ಮೇಲು ಮಾಡುವ. ಅವನ ಅಂತರಂಗದ ಗುಟ್ಟು ಯಾರಿಗೂ ಸಿಗಲಾರದು. ಒಳಗಿನ ಸ್ಥಿತಿನೇ ಬೇರೆ ಇರ್ತದೆ, ಆಂತರಿಕ ಸ್ಥಿತಿ ಅವನ. ಹೊರಗೆಲ್ಲರೂ ಕೂಡ ಎಲ್ಲರಂಗೆ ಇರ್ತದೆ, ಆದ್ರೆ ಅವನ ಒಳಗಿನ ಸ್ಥಿತಿನೇ ಬೇರೆ ಇರ್ತದೆ. ನಿಮ್ಮ ನಿಜವಾದ ಇರುವನ್ನು ಕುರಿತು ಅದನ್ನು ಲಕ್ಷಿಸಿ ಮಾತುಕತೆ ಆಡೋದಕ್ಕೆ ಕೀರ್ತನ ಅಂತಾರೆ. ಪೆಟ್ಟಿಗೆ ತಬಲ ಬಾರಿಸ್ಕೊತ ರಾಗ ತೆಗೆದು ಹಾಡೋದಕ್ಕೆ ಕೀರ್ತನ ಹೋದಲ್ಲ. ಕೊರ ಕತ್ತೆ ಒರೆಸ್ಕೊತ ಕೂತ ಯಾಕ್ರಿ? ಕೀರ್ತನ ನಿಮ್ಮ ನಿಜವಾದ ಇರುವನ್ನು ಕುರಿತು ಹೇಳುವುದಕ್ಕೆ ಮಾತುಕತೆ ಏನು ಅರ್ಥ ಅದನ್ನ ಲಕ್ಷಿಸಿ ಅದಕ್ಕೆ ಕೀರ್ತನ ಅಂತಾರೆ. ಸಮಾಧಾನ ಶಾಂತಿ ಹೊಂದು ಕೆಲಸ ಏನಾರು ನಡೆಸಿದ್ರೆ ಒಬ್ಬರು ಕಂಡು ಒಬ್ಬರು ಹೊರಗಿನ ವಿಷಯ ಇಲ್ಲ ಕೊಡಗಾರು ಹೊರತು ಒಬ್ಬರು ಕೊಟ್ಟು ಒಬ್ಬರು ಕಂಡು ಒಬ್ಬರು ಸ್ವರೂಪ ಅನಿಸಲ್ಲ ತೊಡಗಿಕೊಂಡು ಆಗಿಲ್ಲ. ನಾವು ಅಜ್ಞಾನ ಮಾಡ್ಕೋಬೇಕು, ಜನರು ಸಾರ್ಥಕ ಮಾಡ್ಕೋಬೇಕು, ಮಹಾತ್ಮರ ಯಾವ ಸ್ಥಿತಿ ಹೊಂದಿದ್ರು ನಾವು ಅನ್ನು ಹೊಂದಬೇಕು ಅಂತ ಕೇಳಬೇಡ. ಒಳ್ಳೆತನ ಅಥವಾ ಕೆಟ್ಟತನದಿಂದ ನಡ್ಕೊಳ್ಳಿಕ್ಕೆ ವಿದ್ಯಾ ಕಲಿತಿರುವುದು ಅಥವಾ ಕಲಿದೇ ಇರುವುದನ್ನು ಅವಲಂಬಿಸಿದ. ಆ ಶಾಲೆ ಕಲ್ತಾನಪ್ಪ ಅಂದ್ರೆ ನೀವು ಕೆಟ್ಟ ಬುದ್ಧಿ ಹೋಗೈತೆ ನಾವು ಯಾಕ್ರಿ? ಅದಾವಿಲ್ಲ, ನಾವು ಕಲೀಲಿ ಇದ್ದವಂಗ ಒಳ್ಳೇದ ಮಾಡಾಕ ಬರೋದಿಲ್ಲ. ನಮ್ಗ ಒಳ್ಳೆತನ ಅವನಲ್ಲಿ ಇರ್ತತಿಲ್ಲ. ಅವನು ಸಾಮಾನ್ಯವಾಗಿ ಒಳ್ಳೆ ಕೆಟ್ಟ ಬುದ್ಧಿನ ನಾವು ಕಲ್ತಿರೋದನ್ನ ಇಲ್ಲ. ಕಲಿಯುವುದೆಲ್ಲ ನೀವು ಕೆಟ್ಟ ವಿಚಾರನ ಕಲ್ತಂಗಿಲ್ಲ. ಒಳ್ಳೇದನ್ನ ಏನು ಕಲೀಲಿಲ್ಲ, ಚಲೋದೇನು ಕಲೀಲಿಲ್ಲ. ಸಾಲಿ ಕಲ್ತ ನಿನಗೆ ಉಪಯೋಗ ಆಗೋದು ಒಳ್ಳೇದು, ನಿನಗೆ ಉಪಯೋಗ ಆಗೋದು ನೀ ಕಲೀಲಿಲ್ಲ ಅಂದ್ರೆ ನೀನು ಒಳ್ಳೇದು ಕಲೀಲಿಲ್ಲ, ದಡ್ಡ ಆದಿ ನೀನು. ಆಶೆ ಹಚ್ಚೋದು, ವಿಷಯದ ಆಶೆ ಹಚ್ಚೋದನ್ನ ಕಲ್ತಿ. ಬಹಳಷ್ಟು ಕಲ್ತ್ರೆ ಬಹಳಷ್ಟು ರೊಕ್ಕ ಸಿಗ್ತೈತಿ. ರೊಕ್ಕ ಸಿಕ್ಕೂಲೆ ವಿಷಯ ಹೋಗಿ ಮಾಡ್ಬೋದು, ಮಾಡಕ್ ಸಿಗ್ತೈತಿ. ಅದಲ್ಲ ಅದನ್ನ ಮಾಡೋದನ್ನ ಕಲಿದ ಸುಳ್ಳು ಹೇಳುದು, ಮೋಸ ಮಾಡುದು, ವಂಚನೆ ಮಾಡುದು ಇದನ್ನ ಕಲ್ತಿಲ್ಲ. ಕಲ್ತವನ್ನೆಲ್ಲ ತೊಗಸ್ಕೊಂಡು ಏನು ಸುಖ ಹೊಂದಿದಿ? ಸುಖ ಕೊಡ್ತೈತೇನ? ಸಾಲಿ ಕಲ್ತ ಭಾಳ ನೌಕರಿ, ದೊಡ್ಡ ನೌಕರಿ, ಪಗಾರ ಆರಾಮದ ನೆಮ್ಮದಿಯಿಂದ ಇರಾಕತ್ತಿ. ಭ್ರಮ ಆಗೈತಿ ಏನ್?
ನಿಜವಾಗಿ ಸ್ವರೂಪ ಶಾಸ್ತ್ರಕ್ಕೆ ನಾವು ಹೊರಗಿನ ಕಡೆ ಲಕ್ಷ್ಯ ಕೊಡೋದಿಲ್ಲ. ನಿಜವಾಗಿ ಇದರ ಅಭ್ಯಾಸ ಕೊಡೋಕೊಂಡು ಕಡೆ ಇಚ್ಛಾ ಇದ್ದಾವ ಹೊರಗಿನ ಕಡೆ ಲಕ್ಷ್ಯ ಏನ್ ಬೇಕಾದ ಏನಾದ್ರು ಮಾಡು, ನಮ್ಗೆ ಅದಕ್ಕೆ ಇಲ್ಲೇ ಆಡುದು ಬರ್ಸದ ಮೇಲೆ ಪ್ರೇಮ ಇದ್ದವ್ರು ನಾಳೆ ಚಿಮಣಿಯಾಗಿ ಹುಟ್ಟುದು. ಅಂತಲ್ಲಿ ಅಂತ ವಾತಾವರಣದಲ್ಲಿ ಆಡುದು ಬರ್ಸುದು ಅಂತ ವಾತಾವರಣದಾಗ ಹುಟ್ಟು ಅದು ವಸನ ಇರ್ತೈತಿ. ಅದನ್ನ ಮಾಡ್ಬೇಕನ್ನೋದು ಇರ್ತೈತಲ್ಲ, ಅಂತ ವಾತಾವರಣದಾಗ ಜನ್ಮ. ರಾಗರಂಜನೆಯನ್ನು ವರ್ಜ್ಯ ಮಾಡದ ಹೊರತಾಗಿ ಅಧ್ಯಾತ್ಮ ಹತ್ತುದಿಲ್ಲ. ಮತ್ತೆ ಬರೆದಿಟ್ಕೋದ್ ನೀವು ಇದನ್ನ ಕೆಚ್ಚಿದ. ಇಲ್ಲಿ ರಾಗರಂಜನ ಎಲ್ಲ ವ್ಯವಹಾರ ಏನಿಲ್ಲ. ಯಾವ ಚಂದ ಚಯನೂ ಇಲ್ಲ. ಚಂದ ನಿನ್ನೊಳಗದ, ಹೊರಗಿನ ಚಂದ ಏನ್ ಮಾಡೋ. ಹೊರಗಿನ ಚಂದಕ್ಕೆ ಬಿದ್ದ ಚೌಗೆಟ್ ಹೋದೆ. ಅಹಂಕಾರದ ಸಂಘ ಬಿಡು. ಅಹಂಕಾರ ನಾನು ಅಲ್ಲದನ್ನ ನಾನು ತಿಳ್ಕೊಂಡಿಲ್ಲ. ಆ ಭಾವನೆ ಇರುತ್ತೆ. ನಿನ್ನ ಭಾವದಾಗ ನೀರು ವೈರಾಗ್ಯ ಇಲ್ಲದ ಜ್ಞಾನ ಗೊಟ್ಟೆಂಬಿದ್ದಂಗ. ವೈರಾಗ್ಯ ಇಲ್ಲ, ಏನಿಲ್ಲ, ಬಿಡಾಕ್ ತಯಾರಿಲ್ಲ. ಎಲ್ಲ ಹೇಳೋದು ಕೇಳೋದು ಎಲ್ಲ ಐತಿ, ಅದು ಬಿಡಾಕ್ ತಯಾರಿಲ್ಲ ಅಂದ್ರೆ ಏನು? ಬೆತ್ ಗೊಡ್ಡೆಂಬಿದ್ದಂಗ ಏನ್ ಫಲ? ಮನಸ್ಸಿನಾಗ ದುಷ್ಟ ಚಿಂತನ, ದುಷ್ಟ ಆಲೋಚನೆಗಳನ್ನ ಅದಿಲ್ಲ. ಇವನ್ನೆಲ್ಲ ಮಾಡೋದು ಬಿಡ್ಲಿಲ್ಲ ಅಂದ್ರೆ, ಬರೀ ಸ್ವಾರ್ಥನ ಇನ್ನೊಬ್ರಿಗೆ ಹಿತ ಮಾಡ್ಕೊಂಡು ಬುದ್ಧಿ ಇರ್ಲಿಲ್ಲ ಅಂದ್ರೆ ಎಟ್ಟು ಹೇಳಿದ್ರೆ ಕೇಳಿ ಏನು? ಟೆನ್ಷನ್ ಆಗಿ ನಾವು ಅಗದಿ ಆಶ್ರಮದಾಗ ಇದೀಯಪ್ಪ, ಅಗದಿ ಗಂಗಾ ನದಿ ತೀರದಾಗ ಇರ್ತೇನೆ, ಇನ್ನು ಜೀವನ ಎಲ್ಲ ಉಳಿದ ಆವಿಷ್ಯ ಅದ್ರಾಗ ಕಳಿತೇನೆ ಅಂತ ತಿಳ್ಕೊಂಡೆ. ಅಲ್ಲಿ ಹೋಗಿ ಅವ ಇದನ್ನ ಓದಾಕೈತಿ, ಇದನ್ನ ಮಾಡಿ ಒಂದಿಟ್ಟು ಇದನ್ನ ಮಾಡ್ಕೊಂಡು ನಾನು ಜ್ಞಾನಿ ಅದಂತ ತಿಳ್ಕೊಂಡ್ಬಿಡ್ತೀನಿ. ನಿಸ್ವಾರ್ಥ ಭಾವ ಐತೇನ ಇಲ್ಲಿ? ನಿನ್ನಗಾಗಿ ಉಪಯೋಗ ಮಾಡ್ಕೊಂತಿ. ಅವ್ನ ರೊಕ್ಕ, ಪೆನ್ಷನ್ ರೊಕ್ಕ ಎಲ್ಲ ಹೆಣ್ರು ಮಕ್ಕಳಿಗೆ ಕಳಿಸ್ತಿ, ಇನ್ನೊಬ್ಬರಿಗೆ ಕಳ್ಸ್ಬೇಕನ್ನೋ ಬುದ್ಧಿ ಇಲ್ಲ ಐತೆ, ಹೌದಿಲ್ಲ? ಈಗ ಎಂದೂ ಜ್ಞಾನ ಅಂತವ್ರಿಗಂತ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳ್ಯಾರಂದ್ರೆ, ಋಷಿಕೇಶ್ ಶಿವಾನಂದರು ಅಂತವ್ರು ತಮ್ಮ ಬನ್ಸಿನ ಹಣವನ್ನೆಲ್ಲ ಕಷ್ಟದಲ್ಲಿರೋರಿಗೆ ಕೊಟ್ಟು ತಾವು ಭಿಕ್ಷಾಟನೆಯಿಂದ ಜೀವನ ಸಾಗಿಸ್ಲಿ. ಏನ್ ಅದ ವರ್ಷ ಅವ್ರಿಗೆ ಜ್ಞಾನ ಆಕೈತಂತ ಹೇಳ. ನಾವು ಅವ್ರಿಗೆ ಬೇಕು ಹೆಣ್ರು ಮಕ್ಕಳಿಗೆ ಎಲ್ಲ ಕಳಿಸ್ಕೊಂಡು ನಾನು ಇದ್ರಾಗ ಇದೇನೆ ಅಂತ ಅದು ಎಲ್ಲ ಜ್ಞಾನ ಒಳಗೆಲ್ಲ ಅದ ಐತಿ. ನಾವು ಇದನ್ನ ಅಭ್ಯಾಸ ಮಾಡಿ ಹೇಳಿರಿ ಕೇಳಿ, ಇದೇ ಹೆಸರಿನಾಗ ಇಲ್ಲ. ನಾವು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ನಿಸ್ವಾರ್ಥ ಭಾವನೆ ಐತೆ ನಿನಗೆ. ನಿಸ್ವಾರ್ಥ ಸೇವೆಯಿಂದ ಅಂತಃಕರಣ ಸ್ವಚ್ಛ ಆಕೈತಿ. ಅಂತಃಕರಣ ಸ್ವಚ್ಛ ಆದಾಗ ನಮ್ಗೆ ಇದ್ರ ಜ್ಞಾನ ಆಕೈತಿ. ಯಾರು ಕಷ್ಟದಲ್ಲಿರೋರಿಗೆ ಅವ್ರಿಗೆ ಸಹಾಯ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಉಪಕಾರ ಮಾಡ್ಬೇಕು ಅನ್ನೋ ಬುದ್ಧಿ ಐತೆ ಅನ್ಬೇಕು. ಅದಿರ್ಲಿಲ್ಲ ಅಂದ್ರೆ ನೀ 2 ದಿನ ಕೊನೆ ಕದ ಹಾಕೊಂಡು 2 ಗ್ರಂಥ ಅಭ್ಯಾಸ ಮಾಡಿರ್ದಾಗಿ ಎಲ್ಲ ವ್ಯರ್ಥ. ಯಾಕೆ ಜೀವನ ಏನೋ ಇರ್ಲಿಲ್ಲ ಅಂದ್ರೆ ವೇದಾಂತ ತಗೊಂಡು ಏನ್ ಮಾಡೋ? ಯಾಕೆ ಮನೋಭಾವ ಇರ್ಲಿಲ್ಲ ಅಂದ್ರೆ ವೇದಾಂತ ಬಂದು ಏನು? ಭಿಕ್ಷಾಟನೆ ಮಾಡ್ಲಿ, ಅವ್ರು ಯಾವ್ದು ರೊಕ್ಕ ಇಲ್ವಲ್ಲಿ ಸಂಚಾರ ಮಾಡ್ಲಿ. ಚಳಿಗಾಲದಾಗ ಅಂದಾರ, ಅದು ಚಳಿಗಾಲದಾಗ ನನ್ ಹೊತ್ಕೊಳಕ ಇದು ಎಲ್ಲ ಅರಿವು ಆಕೈತಿ ಮನುಷ್ಯಾಗ. ಭಿಕ್ಷಾಟನೆ ಮಾಡಿದ ಅವಾಗೆಲ್ಲ ಜ್ಞಾನ, ಅವಾಗೆಲ್ಲ ಉದಾಹತನ ಬರ್ತೈತಿ. ಇನ್ನೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಬರ್ತೈತಿ, ಸಂಯಮತನ ಬರ್ತೈತಿ. ಹೆಂಗೈತಪ್ಪ ಇದು ಜೀವನ ಅನ್ನೋದು ಅರಿವು ಆಕೈತಿ, ಜ್ಞಾನೋದಯ ಆಕೈತಿ.
ಏ ಆಕೈತೇನ ಬಿಟ್ಬಿಟ್ಟು ಹೋಗಕ್ಕ ಯಾವ್ದು ಕೈ ಕಿಸಿದ ರೊಕ್ಕ ಇರುವಿಲ್ಲ ಭಿಕ್ಷಾಟನೆ ಮಾಡ್ಕೊಂತ ಯಾಕ್ರಿ ಅವಾಗ ಹೇಳಿದ್ರಪ್ಪ ಅವ್ರು ಹೋಗ್ರಿ ಅಂತ 20 ಕಿಲೋಮೀಟರ್ ನಡೀದು ಏನ್ ಎಲ್ಲಿ ಹಸಿ ಹೋಗೈತೆ ಅಲ್ಲಿ ಭಿಕ್ಷಾಟನೆ ಮಾಡೋದು ತಗೊಳ್ಳೋದು ಏನ್ ಮತ್ತೆ 20 ಕಿಲೋಮೀಟರ್ ಹೆಚ್ಚಿಗೆ ನಡುವಂಗಿಲ್ಲ ದಿನಕ್ಕೆ ಆ ಊರು ಬರ್ತದೆ ಅಲ್ಲಿ ವಸತಿ ಮಾಡೋದು ಅಲ್ಲಿ ಭಿಕ್ಷಾಟನೆ ಮಾಡೋದು ಇಲ್ಲಿ ತಗೊಂಡು ಮತ್ತೇನು ತಗೊಂಡು ಮತ್ತೆ ಏನು ತಗೋಂಗಿಲ್ಲ ಏನ್ ಹಂಗ ಮಾಡ ಹೋಗ್ರಿ ಅಲ್ಲ ನೀವು ಮುಂದ್ ನಡ್ರಿ ನಾ ಬರ್ತೇನೆ ಅಂದ್ರಪ್ಪ ಅವ್ರು ಏ ನೀವು ಮುಂದ್ ನಡ್ರಿ ಆಯ್ತು ನಡಿ ಮತ್ತೆ ನೀವು ಏನ್ ಭಿಕ್ಷಾಟನೆ ಮಾಡ್ಕೊಂಡು ಆಕೈತಿ ಬಟ್ಟಿ ಬದಲ್ ಮಾಡ್ಬೇಕು ಮತ್ತೆ ಹಂಗ ಅಲ್ಲಿ ಉತ್ತರ ಪ್ರದೇಶದಾಗ ಹೋದ್ರೆ ಅಂದ್ರೆ ಬಟ್ಟಿ ಬದಲ್ ಮಾಡ್ಲಿಲ್ಲ ಅಂತಂದ್ರೆ ತುಡುಗ್ರಂತ ಒಳಗ ಓಡಾಡೋದೊಳಗ ಅದಲ್ಲ ವೇಷ ಬದಲ್ ಮಾಡಿದ್ರೆ ಅಲ್ಲಿ ಅಲ್ಲಿ ಅದಕ್ಕೆ ಕಿಮ್ಮತ್ ವೇಷ ಏಕೆ ಅದಕ್ಕೆ ಹೆಚ್ಚಾಗಿ ಅಲ್ಲಿ ಅದು ಮಾಡಿ ಸಾಧನ ಮಾಡ್ಬೇಕು ಆ ಬಸ್ನಾಗ್ಲಿ ಗಂಟು ಗೋಜ್ಜತನಾಗ್ಲಿ ಅನ್ನೋರ್ದೇವ್ ನಾವು ಹೋಗ್ರಿ ಇದ್ರ ಬಂದು ನಮಗೆಲ್ಲ ಬಹಳ ಅನುಕೂಲ ಆಗ್ತದೆ ಎಲ್ಲ ಉಳಿತಾಯ ಖರ್ಚಾಗೋಂಗಿಲ್ರಿ ಹೌದಿಲ್ಲ ಇನ್ನೊಬ್ಬರಿಗೆ ಖರ್ಚು ಮಾಡೋಂಗಿಲ್ಲ ಹೌದಿಲ್ಲ ನಾವು ಎಷ್ಟು ಬೇಕಟ್ಟ ನಮ್ಗಟ್ಟ ಸ್ವಾರ್ಥ ಭಾವನೆ ಎಂದೂ ಜ್ಞಾನ ಆಗೋದು ಸ್ವಾರ್ಥಿಗೆ ಏನ್ ಸ್ವಾರ್ಥ ತ್ಯಾಗ ಮಾಡಕ್ ಬಂದಾಗ ಇಷ್ಟ ಕೇಳೋದು ಮಾಡ್ಕೊಂತ ಇದ್ ಬಿಟ್ರೆ ನಾವು ಬರೀ ನಮ್ಮೊಳಗ ನಮ್ದಷ್ಟ ನಾವ್ ಮಾಡ್ಕೊಂತ ಇದ್ರೆ ಜೀವನ ಅಂತ ಎಂದೂ ಉದ್ಧಾರ ಆಗುದಿಲ್ಲ ಏನ್ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ವಿಷಯ ಗ್ರಹಣವನ್ನು ಮಾಡಬೇಕು ಎಷ್ಟು ಬೇಕಷ್ಟ ಹೆಚ್ಚಿಂದ ನಾವು ಮಾಡಕ್ ಹೋಗೋದು ಹೆಚ್ಚಿಂದ ಅದ್ರಾಗ ಅದನ್ನ ಮಾಡ್ಕೊತ ಕೊಡೋದಲ್ಲ ನಮ್ ಕೆಲಸ ಜಗತ್ತಿನ ಬಗ್ಗೆ ಏನು ಸುಖ ಬುದ್ಧಿ ಇಟ್ಕೊಂಡೇವ್ ನೋಡ್ರಿ ಅದ ದೊಡ್ಡ ಪಾಪ ಅದೊಂದು ಪಾಪ ಇವು ಸುಖ ಕೊಡ್ತಾವ ವಿಷಯ ಬಾಳೆ ಸುಖ ಕೊಡ್ತೈತಿ ಅನ್ನೋ ತಿಳುವಳಿಕೆನ ಒಂದು ದೊಡ್ಡ ಪಾಪ ಇದು ದುಃಖ ಕೊಡ್ತೈತಿ ಇದ್ರ ದೋಷವನ್ನು ಯಾವ ಕಾಂತ ನಾವು ಪುಣ್ಯವಾದ ವೈರಾಗ್ಯವಿಲ್ಲದಿದ್ದರೆ ಅದೇ ದರಿದ್ರತನ ಅಂತ ಬಿಡ್ಲಿಲ್ಲ ಅಂದ್ರೆ ನೀನ್ ದರಿದ್ರನ ನೀನ್ ತ್ಯಾಗ ಮಾಡದ ಬರ್ತ ನಿನ್ಗೆ ಕೊಡದ ಹೊರತ ನಿನ್ಗ ಶ್ರೀಮಂತಿಕೆ ಹೆಂಗ್ ಬರ್ಬೇಕ್ರಿ ತ್ಯಾಗ ಮಾಡ್ಲಿಲ್ಲ ಅಂದ್ರೆ ನೀ ದರಿದ್ರನಾಗಿ ಹುಟ್ಟೋದು ಕಾಯಮ ದರಿದ್ರೋ ಭವತಿ ಅದಕ್ಕೆ ಉಳ್ಳಲ್ಲಿ ದಾನ ಮಾಡ ಇದ್ದಾಗ ಮಾಡ ಧನವಿದ್ದಾಗಲೇ ದಾನ ಜನವಿದ್ದಾಗಲೇ ಭಕ್ತಿ ತನುವಿದ್ದಾಗಲೇ ಸೇವೆ ಮಾಡಿ ಭಕ್ತಿ ಪಡೆಯಲು ಮಾನವ ನನ್ನ ಆದಾಯದ 10ನೇ ಭಾಗವನ್ನ ಮಾಡ ಕನಿಷ್ಠ ನಿನ್ನ ಆದಾಯ ಏನಿರ್ತದೆ ನಿನ್ನ ಉತ್ಪನ್ನನ್ಯಾಗ ಒಂದು 100 ರೂಪಾಯಿ ನಿನ್ನ ಆದಾಯ ಐತೆ ಅಂದ್ರೆ ಅದ್ರಾಗ ಒಂದು 10 ರೂಪಾಯಿರ ಇನ್ನೊಬ್ಬರಿಗೆ ಪರೋಪಕಾರಕ್ಕಾಗಿ ಮೀಸಲಾಗಿರ್ಬೋದು ಉಪಕಾರ ಮಾಡ್ಬೇಕು ಇನ್ನೊಬ್ಬರ ಹಿತಕ್ಕಾಗಿ ಒಂದು ಪೈಪಾವನೆಯರ ಮೀಸಲಾಗಿ ಇಟ್ಟವ್ರು ಅದಿದೆ ಇದ್ರಾಗ ಯಾಕ್ರಿ ನೀ ಹಾಕ ಹಿಂದಗಡೆ ಕೊಡ್ತೇನೆ ನಾನು ಮೊದಲ ನೀವು ಹಾಕ್ರಿ ನಾನು ನಿನಗೆ ವ್ಯವಸ್ಥೆ ಹಿಂದಗಡೆ ಮಾಡ್ತೇನೆ ಎಂದ ನಾವು ಮತ್ತೆ ಅದಕ್ಕಾರ ಆದ್ರೆ ಹುಡುಕ್ಯಾಡ್ಕೊಂಡು ಎಲ್ಲಾರ ಸಾಲ ಮಾಡ್ತಂದ್ರ ಇದನ್ ಮಾಡ್ತೀವಿ ಅದು ಸಿಗ್ತೈತಿ ಅನ್ನೋದು ಇರ್ತಂದ್ರ ಲಾಭ ಆಗೋದು ಇರ್ತೈತಿ ಅಂತ ಹೌದಿಲ್ಲ ಇದ್ರಾಗ ಎಷ್ಟು ಲಾಭ ಆಕೈತಿ ಅಂತ ಎಷ್ಟು ಹೇಳಿದ್ರು ಮತ್ತು ಇದ್ರ ಬಗ್ಗೆ ಸಿಗೋದಿತ್ತಂದ್ರೆ ಎಲ್ಲಾರ ಕ್ವಾಟ್ ಸರ್ಟಿಫಿಕೇಟ್ ತಗೊಂಡ್ಬಂದು ಹಾಜರು ಮಾಡಿ ರೊಕ್ಕ ತಗೊಳಕ್ ಬಿಡ ಹೌದಿಲ್ಲ ಬಿಡಾರ್ತಾರಿಲ್ಲ ಕ್ವಾಟ್ ಸರ್ಟಿಫಿಕೇಟ್ ಮಾಡಿ ನಾನು ಯೋಧಾಗಿ ಮಾಡಿ ರೊಕ್ಕ ತಕ್ಕೊಳ್ಳೋದು ಇಂಥವೆಲ್ಲ ಮಾಡಿ ಏನು ತಿಳಿಬೇಕು 8 ಜನ್ಮಕ್ಕೆ ತಿಳಿಬೇಕು ನಮ್ಮ ಅಪ್ಪ ಪ್ರಾಮಾಣಿಕತನ ಬರ್ತಾ ಅಂಥವ್ರಿಗೆ ಅಧ್ಯಾತ್ಮದಲ್ಲಿ ಸ್ಥಾನ ಇಲ್ಲ ಅಂತ ಹೇಳ್ಯಾರ ಋಷಿಕೇಶ್ ಶಿವಾನಂದರು ಹೇಳ್ಯಾರ ಪ್ರಾಮಾಣಿಕತನ ಜೀವನ ಇಲ್ಲದವಂಗ
ಇಲ್ಲಿ ಅಧ್ಯಾತ್ಮದಲ್ಲಿ ಅವಾಗ ಪ್ರವೇಶ ಇಲ್ಲ. ಒಳಗೆ ತುಡುಕ ಗತ್ ಇಟ್ಕೊಂಡ್ ಯಾಕ್ರಿ ಒಳಗೆ ಇಲ್ಲೆಲ್ಲ ನಾವು ಹೇಳೋದು ಕೇಳೋದು ಮಾಡೋದು ಅಂತಂದ್ರೆ ಎಂದೂ ಆಗುದು ಮತ್ತಷ್ಟು ಹೀನ ಸ್ಥಿತಿ ಬರ್ತದೆ ನೋಡ್ರಿ. ನಮ್ಮನ್ನು ನೀವು ಕರ್ಸ್ಕೊಂಡ ಉದ್ದೇಶ ಏನು? ಎದರ ಸಂಬಂಧ ನಮ್ಮನ್ನು ಕರೆಸಿದ್ರಿ ಇಲ್ಲಿ? ಕಂಡೋಳೆ ಹೇಳಿದ ಮಾತಿದು. ಇಲ್ಲಿ ತನಕ ಅವ್ ಹೇಳಿದ ಒಬ್ಬವ, ಯಪ್ಪ ನಾವು ಸುಖ ಹೊಂದ್ಬೇಕಂತ ನಿಮ್ಮನ್ನ ಕರ್ಸೇವ್ರಿ ಅಂತ. ಅದಕ್ಕೆ ಅವ್ರು ಅಪ್ಪ ಇಲ್ಲಿ ತನಕ ನೀವು ಯಾರು ಸುಖ ಹೊಂದೇ ಇಲ್ಲನಪ್ಪ ಅಂತ. ಯಾರು ಹೊಂದೇ ಇಲ್ಲ ನಿಮ್ಮ ಇಲ್ಲಿ ತನಕ ಅಂತ. ಅದಕ್ಕೆ ಅದ್ರ ಸಂಬಂಧ ಕರ್ಸೇವ್ರಿಪ್ಪ, ನಮಗೂ ಅದಕ್ಕೆ ಗೊತ್ತಾಗೋಲ್ಲ. ಗೊತ್ತಾಗೋದಿಲ್ಲ ಅನ್ನೋದಾರೆ ನಿನಗೆ ಹೆಂಗ್ ಗೊತ್ತಾಗೈತಿ ಹೇಳ್ಪ ಅಂದ್ರೆ, ತಿಳಿದಿಲ್ಲ ಅನ್ನೋದಾರ ಹೆಂಗ್ ನಿನಗೆ ಏನೇ ತಿಳಿದಿಲ್ರಿ ನಮ್ಗ ಅದಕ್ಕೆ ನಮ್ಮ ಅದನ್ನ ತಿಳ್ಕೊಳಕ ನಿಮ್ಮನ್ನ ಕರ್ಸೇವ್ರಿ. ಏನು ತಿಳಿದಿಲ್ಲ ಅನ್ನೋದು ನಿನ್ಗೆ ಹೆಂಗ್ ಗೊತ್ತಾಗ್ತದೆ? ಅದನ್ನ ತಿಳಿತಿಯಲ್ಲ. ನೀ ಯಾರು ಅದನ್ನ ತಿಳಿಯವ? ಈ ಹತ್ರ ಕಟ್ಟಿಂಗ್ ಮ್ಯಾಕ್ ಕುಂಡ್ರಿಸ್ಯಾರ ಅಂತೇಳಿ ನಾ ಬೇರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ನಾನಲ್ಲ, ಆ ಶರೀರನು ನೀವಲ್ಲ, ಈ ಶರೀರನು ನಾನಲ್ಲ. ನೀವೆಲ್ಲರೂ ಆತ್ಮಾನಂದ ಸ್ವರೂಪಿಗಳದಿರಿ, ನಾನು ಅದ. ಅಲ್ಲಿ ನಾಮರೂಪ ತೆಗೆದಾಗ ಇಲ್ಲಿ ನಾಮರೂಪ ತೆಗೆದು ನೋಡು, ಅವಾಗ ಏಕತ್ವದ ಅನುಭವ ಆಕತಿ. ಪ್ರತಿಯೊಂದು ವಸ್ತುವಿನಲ್ಲಿ 5 ಭಾಗಗಳದಾವ. ಅಲ್ಲಿ ನಾಮ ರೂಪ ಅಸ್ಥಿ ಭಾತಿ ಪ್ರಿಯ ಪ್ರತಿಯೊಂದು ವಸ್ತುವಿನಲ್ಲಿ ಅದಾವ. ನಾಮರೂಪ ಮಾಯೆಯ ಅಂಶ, ಅಸ್ಥಿ ಭಾತಿ ಪ್ರಿಯ ಆತ್ಮನ ಅಂಶ, ನಿನ್ನ ಅಂಶ. ಅದ್ರ ಕಡೆ ಎಲ್ಲ ಕೊಡ್ಬೇಕು ಹೊರತು ನಾಮರೂಪದ ತೋರಿ ಅಡಗುವಂಥದ್ದೆಲ್ಲ ನಾಮರೂಪ. ಈ ಹತ್ರ ಕುಡಿಸ್ಯಾರ ಅಂತ ನಾ ಬೇರೆ ತಿಳ್ಕೊಬೇಡ್ರಿ. ನೀವ್ ಏನದೀರಿ ನಾನು ಅದೀನಿ, ನಾ ಏನದೀನಿ ನೀವು ಅದೀರಿ. ಏನದಿ ನಾನು ಆನಂದ ಸ್ವರೂಪದಂತ ಇರುವ, ನೀನು ಸುಖ ಸ್ವರೂಪ ಅದಿ. ನೀವೆಲ್ಲರೂ ಆತ್ಮಾನಂದ ಸ್ವರೂಪಿಗಳೇ ಅದಿರಿ. ಆಯಾ ಇಂದ್ರಿಯಗಳ ಮುಖಾಂತರವಾಗಿ ಆಯಾ ವಿಷಯಗಳ ಸಂಪರ್ಕ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರುವುದಿಲ್ಲ. ಇದೇ ನೀವು ಸಮಾಧಾನ ಶಾಂತಿ ಕೆಡಿಸಿದ. ಯಾಕೆ ನಮಗೆ ಸಮಾಧಾನ ಶಾಂತಿ ಇಲ್ಲ ಅಂತಂದ್ರೆ ಇಲ್ಲದಲ್ಲಿ ಹುಡುಕಾಕೈತಿ, ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಾಕೈತಿ ಅಂದಲೇ ಇಲ್ಲ. ಅದ್ರ ಬಗ್ಗೆ ಅಜ್ಞಾನ ಅದ. ನಿಜವಾದ ಸುಖದ ತಿಳುವಳಿಕೆ ಇಲ್ಲದೇ ಇರುವುದನ್ನು ಎಲ್ಲ ದುಃಖಕ್ಕೆ ಕಾರಣ. ಎಲ್ಲೈತಿ ಹಂಗಾರದ ಸುಖ? ಇದ್ರಾಗಿಲ್ಲ ಹಂಗಾರ ಎಲ್ಲೈತಿ? ರೂಪದಾಗಿಲ್ಲ, ಗಾಯನದೊಳಗಿಲ್ಲ, ರುಚಿಯೊಳಗಿಲ್ಲ, ವಾಸನೆಯೊಳಗಿಲ್ಲ, ಸ್ಪರ್ಶದೊಳಗಿಲ್ಲ. ಹಂಗಾರೆ ಇವುಗಳಲ್ಲಿ ಇಲ್ಲದ ಸುಖ ಎಲ್ಲೈತಿ? ಇವು ಯಾವೂ ಇಲ್ಲದಾಗ ಎಲ್ಲಿ ಅನುಭವ ಮಾಡಿದ್ವಿ ಸುಖ? ಈ ದೇಶದಾಗ ಇವು ಯಾವೂ ಇಲ್ಲಲ್ಲ. ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಸ ನೋಡುವುದಿಲ್ಲ, ಮುಟ್ಟುವುದಿಲ್ಲ. ಇವು ಯಾವೂ ಇಲ್ಲದಾಗ ಎಲ್ಲಿ ನಿನಗೆ ಅನುಭವಕ್ಕೆ ಬಂತಿದ್ದು? ದಿನ ನಿದ್ದೆ ಹೆಚ್ಚಿದಾಗ ಹೊರಗಿಂದ ಏನೂ ಇಲ್ಲಲ್ಲ, ಹೊರಗಿನ ಭಾವ ಇಲ್ಲ, ಅಲ್ಲಿ ಶರೀರ ಭಾವ ಇಲ್ಲ, ಇಂದ್ರಿಯಗಳ ಭಾವ ಇಲ್ಲ, ವಿಷಯಗಳ ಭಾವ ಇಲ್ಲ. ಅವಾಗ ಆನಂದ ಅನುಭವ ಬಂದತಿಲ್ಲ. ಹಂಗಾರೆ ಎಲ್ಲಿ ಐತಿ ಅಂದ್ರೆ ಅದು ನಿನ್ನಲ್ಲಿ. ಅದು ನಿನ್ನ ಕಡೆ ಲಕ್ಷ್ಯ ಕೊಟ್ಟಾಗ ಇವು ಯಾವ ಅನ್ಯ ಭಾವ ಇಲ್ಲ, ಕೇವಲ ಆನಂದದ ಭಾವನ. ಅದು ನಿನ್ನ ಭಾವದೊಳಗಿರುವುದಂದ್ರೆ ಆನಂದದ ಭಾವದೊಳಗಿರುವುದು. ನಾ ಬೇರೆ ಅಂತ ಹೇಳ್ಬೇಕಾದ್ರೆ ಶರೀರ ನೋಡಿ ಹೇಳ್ತಿರೋದಿಲ್ಲ ನೀವು. ನಾವು ಯಾರ ಅದೀವನು ವಿಚಾರ ಇಲ್ಲದಕ್ಕೆ ಏನೇನೋ ಹಿಡ್ಕೊಂಡು ಎತ್ಲಾಗ ಹೊಟ್ಟು ಬಿಟ್ಟಿವ್. ಬೇಕಾದಂಗ ದರ್ಶನ ಶಾಸ್ತ್ರ ಕಲಿಸ್ತೇವೆ ಅಂದ್ರು ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲ. ಸಮಾಧಾನ ಶಾಂತಿ ಎಲ್ಲಿ ಬರ್ಬೇಕ್ರಿ? ಅದನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೇಳೋದು ಕೇಳೋದು ಆದ್ರಿಂದ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಅದು ಲಾಭ.
ಹೆಂಗಾದ್ರೆ ನಮಗೆ ಸಮಾಧಾನ ಇರ್ತೈತಿ ಅನ್ನೋದು ಸಂಶೋಧನೆ ಮಾಡೇ ಇಲ್ಲ. ಸುಮ್ಮನೆ ಬೆಳೆ ಕಳೀಲಿಕ್ಕೆ ಸಮಾಧಾನ ಶಾಂತಿಗೋಸ್ಕರವಾಗಿ ಏನಾರು ವಿಚಾರ ಮಾಡಿ ಎಲ್ಲಿ ಹೆಂಗಾದ್ರೆ ನಮ್ಗೆ ಸಮಾಧಾನ ಶಾಂತಿ ಇರ್ತೈತಿ ಅನ್ನೋದು. ಎಳೆ ವ್ಯರ್ಥ ಹೋಗ್ಲಿಕ್ಕೆ ಏನು ಸಾರ್ಥಕ ಆಗ್ಲಿಕ್ಕೆ ನೋಡ್ಕೋರಿ. ಎಲ್ಲಿವರೆಗೆ ವಿವೇಕ ಉದಯ ಆಗುದಿಲ್ಲ ಅಲ್ಲಿವರೆಗೆ ಮಾನವ ಮಾಡಿಕೊಳ್ಳುವ ಕೆಲಸ ಶುರುವಾಗಿಲ್ಲ ಅಂತ. ಅವಿವೇಕದೊಳಗೆ ಏನೇನೋ ಮಾಡ್ಕೊತ ಹೊಂಟ್ಬಿಟ್ಟ. ಎಲ್ಲ ಕೇಳು ಹೇಳಿದು ಆದ್ಮ್ಯಾಗನು ಮತ್ತು ಅದನ್ನ ಮಾಡ್ತಾನಂದ್ರೆ ಮತ್ತಷ್ಟು ಹೀನ ಸ್ಥಿತಿ ಬರ್ತದೆ ನೋಡ್ರಿ. ಎಲ್ಲ ಮಾಹಿತಿ ಆದ್ಮ್ಯಾಗ ಸರಿಯಾದ ದಾರಿ ಹಿಡಿಬೇಕಿಲ್ಲ. ಇದು ತಪ್ಪದ ದಾರಿ, ಇದು ಸುಖದ ದಾರಿ ಅಲ್ಲ, ಇದು ದುಃಖ ಕೊಡ್ತದೆ, ಇದರಿಂದ ಯಾರು ಸುಖ ಶಾಂತಿಯನ್ನು ಹೊಂದಿಲ್ಲ. ಆದ್ರೂ ಮತ್ತು ಅದ ದಾರಿಯಾಗ ನನ್ನ ಹೊಕ್ಕೇನಂದ್ರೆ ಹೇಳ ಮಗ ಉಣದಂತ ಅದ್ರ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಮಾಡಂಗ ಯಾರು ಬೇಕಾದಂಗೆ ಹೇಳುದು ಕೇಳುದು ಮಾಡಿದ್ರು ಎಂದಿನಂತೆ ಮತ್ತು ಅದ ಚಾಳೆನ ಅಂತಂದ್ರೆ ಎಂದಿನಂತೆ ಮೋಸ ಮಾಡೋದು, ವಂಚನೆ ಮಾಡೋದು, ಇನ್ನೊಬ್ಬರಿಗೆ ಯಾಕ್ರಿ ಕೇಳಕ್ ಮಾಡೋದು, ಇನ್ನೊಬ್ರು ಕೂಡ ಹೊಡೆದಾಡುದು ಬಿಟ್ಟೇನೆ. ಹೇಗೆ ಕಾಲ್ ಕೆದಕಿದ್ರೆ ಹೊಕ್ಕಿಯಲ್ಲ ಇನ್ನೊಬ್ರು ಕೂಡ ಜಗಳಕ್ಕೆ ಏನ್ ಮಾಡಿದಂಗ ಆಯ್ತು ನೀ ಕೇಳುದು ಮಾಡಿ ವ್ಯಾರ್ಥ ಆಯ್ತು. ನೀ ಹೇಳಿದ್ದೆಲ್ಲ ವ್ಯಾರ್ಥ. ನೀವು ಬೋರ್ಗಲ್ ಮೇಲೆ ನೀರ್ಗರಿದಂತೆ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ ನಿರುಪಯುಕ್ತ ಆತಲ್ಲ ನಿನಗೆ ಹೇಳಿದ್ದೆಲ್ಲ. ಮುಂದೆ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಬರ್ತದ ಹೇಳಿ. ಜನ್ಮ ಹೋಗೋ ತನಕ ಈ ವಿಚಾರ ಏನಾರ ನಡೆದ್ರೆ ಹತ್ತು ಇಲ್ಲ ಅಂದ್ರೆ ಇಲ್ಲ. ಹತ್ತತ್ತಿಲ್ಲ ನಾ ಏನ್ ಹೇಳ ಜನ್ಮ ಹೋಗೋ ತನಕ ಈ ವಿಚಾರದೊಳಗೆ ನಾವು ಏನೋ ಚಿಂತನದೊಳಗೆ ತೊಡಗಿದ್ರು. ಒಂದೇ ದಿವಸ 2 ದಿವಸ ಕೇಳಿದ್ರೆ ಮುಗಿಯುದು ಅಲ್ಲಿದು. ಅಹಂಕಾರ ನಾಶ ಆಗೋ ತನಕ ಕೇಳ್ಬೇಕಾಗ್ತದೆ. ಎಲ್ಲಿವರೆಗೆ ಇದನ್ನ ಹೇಳೋದು ಕೇಳೋದು ಅಂತ ನೀನಲ್ಲದ ಭಾವನೆ ಎಲ್ಲ ಅಹಂಕಾರ ನಾಶ ಆಗಿ ಆತ್ಮಭಾವದೊಳಗೆ ನಿಲ್ಲಬೇಕು, ಸಮಾಧಿ ಹತ್ಬೇಕು. ಹೇಳೋಂಗು ಸಮಾಧಿ ಹತ್ಬೇಕು, ಕೇಳೋಂಗು ಸಮಾಧಿ ಹತ್ಬೇಕು. ಅಲ್ಲಿವರೆಗೂ ಹೇಳೋದು ಕೇಳೋದು ಅಭ್ಯಾಸ ನಿರಂತರವಾಗಿ ನಡೆಯಬೇಕು. ಬಿಡಬೇಕು ಬಲು ಹಿಂದೆ ತನ್ನೆರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಆ ಒಂದು ವಿಷಯದ ಇಚ್ಛೆಯನ್ನ ನೀ ಯೋಗಿ ಆಗ್ಬೇಕನ್ನುವಾಗಿದ್ರೆ ಬಿಡಬೇಕು. ವಿಷಯದ ಇಚ್ಛಾ ಇಟ್ಕೊಂಡ ನಾ ಯೋಗಿ ಆಗ್ತೇನೆ ಅನ್ನೋದು ಸಾಧ್ಯ ಇಲ್ಲ. ಬಹಳ ದೂರ ಸರಿಸೋದು ಕಾಮ. ಜಗತ್ತಿನ ವಸ್ತುಗಳನ್ನ ಹೊಂದಬೇಕನ್ನುವಂತ ಇಚ್ಛೆಗೆ ಕಾಮ ಅಂತಾರೆ, ಬಯಕೆ. ವಿಷಯದ ಬಯಕೆಗೆನ ಕಾಮ ಅಂತ. ಅದರಿಂದನೇ ಇವೆಲ್ಲ ಶುರು ಆಗ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಇವು ಉಂಟಾಗ್ತವೆ. ಅದು ಹಿರೇ ಉದ್ರಿ ಕಾಮ. ಅದನ್ನು ಜಯಿ ಶತ್ರುಂ ಕಾಮರೂಪಂ ದುರಾಸದಂ ಅಂತ. ಅದೇ ನಮ್ಮ ನಿಜವಾದ ಶತ್ರು. ವೈರಿ ಅಂದ್ರೆ ಯಾವುದು? ಕಾಮ, ಬಯಕೆಗಳು. ನಮ್ಮನ್ನು ಕೊಲ್ಲಾಕ ನವ ಶತ್ರು, ನಮ್ಮ ಹಿತಶತ್ರುಗಳು ಕಾಮ. ಕಾಮನ ಸುಟ್ರ ನೀನು ಶಿವ, ಕಾಮನ ಸುಡಲಿಲ್ಲ ಅಂದ್ರೆ ನೀ ಶವನ. ಬೆಕ್ಕದಂಗೆ ಹೇಳ್ತೇನೆ ಅಂದ್ರು ಕಾಮನ ಸುಡಕ್ಕಾಗಿಲ್ಲ. ಜನ್ಮ ಜನ್ಮಾಂತರ ನಮ್ಮನ್ನದು ಕಾಟ ಕೊಟ್ಕೊಂತ ಬಂದ್ರೆ ಕಾಮನ ಕಾಟ. ಕಾಮನ ಕಾಟ ತಡೆನಾಗ್ಲಿಕ್ಕೆ ಹುಚ್ಚಿಡೋದು ತೆರಿಕೆರ ತಿರುಗ್ತದೆ. ಕಾಮ ನಿಜ ಹೆಚ್ಚಿದಾಗ ಅಡಗ್ತತಿ, ಮತ್ತೆ ವ್ಯಕ್ತ ಆಗ್ತದೆ, ನಾಶ ಆಗುತ್ತಲ್ಲ. ಅದು ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಅವಾಗ ನಾಶ ಆಗುವುದು.
ನಮಗ್ ಬೇಕಾದದ್ದು ವಿಷಯ ವಸ್ತುಗಳಲ್ಲಿ ಐತೆ ಅಂತ ತಿಳ್ಕೊಂಡ ಮನಸ್ಸು ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟದ. ಏನ್ ಅದ್ರಾಗ ಅದು ಐತಿ ಇಲ್ಲ ಅಂತ ಸರಿಯಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಲ್ಲ ನಾವು. ಯಾವ ವಿಷಯದಲ್ಲಿ ಐತಿ ಹಂಗಾರೆ, ಯಾವ ವಿಷಯದಲ್ಲಿ ನಮ್ಗೆ ಸುಖ ಸಿಗ್ತಿದ್ರೆ, ಯಾವುದೇ ವಿಷಯದಲ್ಲಿ ನಮ್ಗೆ ಬೇಕಾದ ವಿಷಯದಲ್ಲಿ ಸುಖ ಸಿಕ್ಕಿದ್ರೆ ಆ ವಿಷಯ ಬೇಸರ ಆಗ್ಬಾರ್ದಾಗಿತ್ತು. ರೂಪದಾಗ ಐತೇನು, ರೂಪ ನೋಡ್ಬಿಟ್ರೆ ಸುಖ ಹೊಂದ್ಬೇಕಾಗಿತ್ತು, ಬೇಸರ ಆಗಬಾರ್ದಾಗಿತ್ತು ಯಾರಿಗೂ. ನೋಡಿ ಬೇಸರ ಆಗ್ತಿಲ್ಲ. ಕೇಳಿ ಗಾಯನದಾಗ ಐತೆ ಅದು ಬೇಸರ ಆಗ್ತದೆ. ರುಚಿ ಒಳಗೆ ಮೊದಲೇ ತೂತಿನಲ್ಲಿ ಇದು ರುಚಿ ಕೊನೆ ತೂತಿ ವಾಯ್ಕ್ ಕಾಣಿಸಕ್ಕೆ ವಾಸನೆ ತಿಳಿಸಿಟ್ಟು ಹಿಡಿದಪ್ಪ ಈ ವಾಸನೆ ಅಂತ. ಅದರಂತೆ ಸ್ಪರ್ಶ ಅದು ಸುಖ ಕೊಟ್ಟದ, ಅದು ಬೇಸರ. ಎಲ್ಲ ವಿಷಯದಿಂದ ಸಂಪರ್ಕ ಹೋಗುವ ವ್ಯವಹಾರ ಎಲ್ಲ ಬೇಸರಕ. ಅದರಿಂದ ಸುಖ ಏನೈತಿ ಇದ್ರ ಬಗ್ಗೆ ನೀವು ವಿಚಾರ ಮಾಡಿಲ್ಲ. ವಿಚಾರ ಮಾಡಕ್ಕೆ ಎಳೆನೂ ಇಲ್ಲ. ಪುರುಷತ್ತಿಲ್ಲೇ ನಾವು ಅದ ವ್ಯವಹಾರದಾಗ ಕೊಟ್ಟಿವಿ. ನಿಂತ ವಿಚಾರ ಮಾಡ್ಕೊಳ್ಳುವಷ್ಟು ಪುರುಷತ್ತಿಲ್ಲ ನಮ್ಗೆ. ವಿಚಾರ ಮಾಡ್ಕೊಂಡು ಹೊಳಿತದ. ಏನ್ ಪ್ರತಿಯೊಬ್ಬರಿಗೆ ಅದು ಹೊಳಿತದೆ. ಕಾಯ್ದೆ ಕಳೆದ ತಕ್ಷಣ ಕಾಯ್ದೆ ಪ್ರಕಾರ ನಡ್ಕೊಳ್ಳೋರು ಎಷ್ಟು ಮಂದಿ ಇದ್ರಿ? ನಿಮ್ಗೆಲ್ಲ ಹೇಳುದು ಕೇಳುದು ಆಯ್ತು, ನೀತಿ ಪಾಲನೆ ಮಾಡ್ಬೇಕು, ಇವನ್ನೆಲ್ಲ ನೀತಿಯಿಂದ ನಡ್ಕೊಳ್ಳೋರು ಎಷ್ಟು ಮಂದಿ ಇದ್ರಿ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದುರು ಹಳಿಯಲು ಬೇಡ ಅಂದಾರಿಲ್ಲ. ಹಿಂಗೆ ಹೇಳಿದ್ದ ನಡ್ಕೊಳಕ್ ಆಗೈತೇನೆ? ಎಷ್ಟು ವರ್ಷ ಆಯ್ತು ಹೇಳುದು ಕೇಳುದು ನನಗೆ ನಡೆದ ಆಚರಣೆ ಏನಾರ ಸ್ವಲ್ಪ ಐತೇನ ನೋಡ್ಕೊ. ಬದಲಾವಣೆ ಆಗೈತೇನೆ? ನಡ್ಕೊಳಕ್ ಬಂದತೇನೆ? ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀತಿಯಿಂದ ನಡ್ಕೊಳಕ್ ಆಗಿಲ್ಲ ನೀನು. ಎಲ್ಲ ಹೇಳೋದು ಕೇಳೋದು ಸಾಕಷ್ಟು ಆಯ್ತು, ಅದರಿಂದ ನಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ನೀತಿ ಬರ್ಬೇಕಂದ್ರೆ ಮೊದಲು ಸಾಮಾನ್ಯ ವೈರಾಗ್ಯ ಬೇಕಾಗ್ತದೆ. ಏನ್ ಮುಮುಕ್ಷು ಮತ್ತು ಮುಕ್ತನ ಹೊರತುಪಡಿಸಿ ಎಲ್ಲರೂ ವಿಷಯ ಮತ್ತು ಪಾಮರ ವರ್ಗದ ಇದ್ರಾಗ ಬರ್ತೇವೆ. ಎಲ್ಲಾ ಜನ ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ 4 ವರ್ಗದ ಜನರ ಜಗತ್ತಿನೊಳಗೆ. ಏನ್ ವಿಷಯಿ ಮತ್ತು ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ. ಜಿಜ್ಞಾಸು ಅಂದ್ರೆ ಮುಮುಕ್ಷು ಅಂತ. ಅದು ಕೇಳ್ಬೇಕು ಉತ್ಕಟ ಇಚ್ಛಾ ಉಳ್ಳ ಅವನು ಜಿಜ್ಞಾಸು. ಜಿಜ್ಞಾಸು ಮತ್ತು ಮುಕ್ತನು ಹೊರತುಪಡಿಸಿ ಎಲ್ಲರೂ ಪಾಮರ ಮತ್ತು ವಿಷಯ ವರ್ಗದಾಗ ಬರ್ತದೆ. ಅಂದ್ರೆ ವಿಷಯಗಳನ್ನು ಗಳಿಸಿ ಸುಖ ಹೊಂದಬೇಕನ್ನೋ ಆಶಯ ಉಳ್ಳವು. ಅವು ಹಾಗೆ ಸಂಬಾಯಿತಗಿರಿ ಒಳಗಾದ್ರೂ ಅದನ್ನ ಗಳಿಸ್ಬೇಕನ್ನೋ ಬರೀ ಅದನ್ನ ಮಾಡ್ಕೊಳ್ಳವು, ಅದನ್ನ ಕಳ್ಕೋಬಾರ್ದಪ್ಪ. ಅದು ಯಾರಿಗೆ ಕೊಡ್ಲಂಗ್ ನಾನಷ್ಟ ಉಣ್ಬೇಕು. ವಿಷಯ ವರ್ಗದ ಜನ. ಪಾಮರ ವರ್ಗದ ಜನ ಇನ್ನೊಬ್ಬರು ಕಸ್ಕೊಂಡಾರ ನಾ ಹೊಂದಬೇಕು. ಅದು ತುಡುಗು ಮಾಡಿ ಮೋಸ ಮಾಡಿ ನಾವು ಪಾಮರ ವರ್ಗದ. ಪಾಮರ ವರ್ಗದ ಜನನ ಪಿಶಾಚಿ ಆಗ್ತಿರುವುದು. ಪಾಪ ಕರ್ಮದ ಫಲದಿಂದ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡುದು. ಅದು ವಿಷಯ ವರ್ಗದ ಹುಟ್ಟಕೊಂತ ಹೋಗವ ಜನ್ಮ ಅಂತ ಅದ್ರ ಬೆನ್ನ ಐತೆ. ಇದು ನಾಂದಿದು, ಇದು ಸುಖ ಸಿಗ್ತೈತೆ.